Everyone, welcome to your channel. ಈ ವಿಡಿಯೋದಲ್ಲಿ ಹ್ಯಾಲೋ ಆಲ್ಕೇನ್ಸ್ ಆ್ಯಂಡ್ ಹ್ಯಾಲೋ ಅರೇನ್ಸ್ ಚಾಪ್ಟರ್ನ ಬಗ್ಗೆ ತಿಳ್ಕೊಳ್ಳೋಣ. ಇದು ಒಂದು ಇಂಪಾರ್ಟೆಂಟ್ ಚಾಪ್ಟರ್ ಕೂಡ ನಿಮಗೆ. ಸೊ ತುಂಬ ಮ್ಯಾಕ್ಸಿಮಮ್ ಕ್ವಶನ್ಸ್ಗಳು ರಿಯಾಕ್ಷನ್ಸ್ಗಳು ಈ ಚಾಪ್ಟರಿಂದ ಬರುತ್ತೆ. ಸೊ ಹಾಗಾದರೆ ಇನ್ನೂ ಯಾಕೆ ತಡ, ಹ್ಯಾಲೋ ಆಲ್ಕೇನ್ ಅಂದರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಹ್ಯಾಲೋ ಆಲ್ಕೇನ್ ಅಂದರೆ ಏನು? ಇಟ್ ಇಸ್ ಅ ಕಾಂಪೌಂಡ್ ಫಾರ್ಮ್ಡ್ ಬೈ ದ ರೀಪ್ಲೇಸ್ಮೆಂಟ್ ಆಫ್ ಹೈಡ್ರೋಜನ್ ಆಟಮ್ ಬೈ ಹ್ಯಾಲೋಜನ್ ಆಟಮ್ ಇನ್ ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್. ಸೊ ಹ್ಯಾಲೋ ಆಲ್ಕೇನ್ ಅನ್ನುವಂಥದ್ದು ಹೇಗೆ ಫಾರ್ಮ್ ಆಗುತ್ತೆ? ಇಟ್ ಇಸ್ ಫಾರ್ಮ್ಡ್ ಬೈ ದ ರೀಪ್ಲೇಸ್ಮೆಂಟ್. ಸೊ ರೀಪ್ಲೇಸ್ ಆಗ್ತಾ ಇದೆ ಏನು? ಹೈಡ್ರೋಜನ್ ಆಟಮ್ ರೀಪ್ಲೇಸ್ ಆಗ್ತಿದೆ. ಯಾವುದರಿಂದ? ಹ್ಯಾಲೋಜನ್ ಆಟಮಿಂದ. ಸೊ ಎಲ್ಲಿ ರೀಪ್ಲೇಸ್ ಆಗ್ತಿದೆ? ಇನ್ ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ಸ್. ಸೊ ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನಲ್ಲಿ ಇರುವಂಥ ಹೈಡ್ರೋಜನ್ ಆಟಮ್ನ ಹ್ಯಾಲೋಜನ್ ಆಟಮ್ ರೀಪ್ಲೇಸ್ ಮಾಡಿದಾಗ ಬರುವಂಥ ಕಾಂಪೌಂಡು ಹ್ಯಾಲೋ ಆಲ್ಕೇನ್ ಆಗಿರುತ್ತೆ. ಓಕೆ, ಹಾಗಾದರೆ ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ ಅಂದರೆ ಏನು? ಸೊ ನಿಮಗೆ ಗೊತ್ತಿದೆ ಹೈಡ್ರೋಕಾರ್ಬನ್ ಅಂದರೆ ಸೊ ಯಾವ ಕಾಂಪೌಂಡ್ಸಲ್ಲಿ ಕೇವಲ ಕಾರ್ಬನ್ ಮತ್ತು ಹೈಡ್ರೋಜನ್ ಮಾತ್ರ ಇರುತ್ತೆ. ಸೊ ಹೆಸರಲ್ಲೇ ನೀವು ನೋಡ್ಬೋದು ಹೈಡ್ರೋಕಾರ್ಬನ್ ಅಂದರೆ ಹೈಡ್ರೋಜನ್ ಆ್ಯಂಡ್ ಕಾರ್ಬನ್. ಸೊ ಅಂತಹ ಕಾಂಪೌಂಡ್ಸನ್ನು ಹೈಡ್ರೋಕಾರ್ಬನ್ ಅಂತ ಕರೀತಾರೆ. ಇದರಲ್ಲೇ ಟೈಪ್ಸ್ ಇದೆ. ಸೊ ಅದರಲ್ಲಿ ಒಂದು ಟೈಪ್ ಬಂದು ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್. ಸೊ ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ ಅಂದರೆ ಏನು? ಇಲ್ಲಿ ಓಪನ್ ಚೈನ್ ಸ್ಟ್ರಕ್ಚರ್ ಇರುತ್ತೆ ಅಥವಾ ಅಸೈಕ್ಲಿಕ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಬ್ಯೂಟೇನ್, ಪ್ರೋಪೇನ್, ಪೆಂಟೇನ್ ಇವೆಲ್ಲವೂ ಕೂಡ ಏನು? ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ಸ್. ಓಕೆ, ಸೊ ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನಲ್ಲಿ ಇರುವಂಥ ಹೈಡ್ರೋಜನ್ ಆಟಮ್ನ ಹ್ಯಾಲೋಜನ್ ಆಟಮ್ ರೀಪ್ಲೇಸ್ ಮಾಡಿದಾಗ ಬರುವಂತಹ ಕಾಂಪೌಂಡು ಹ್ಯಾಲೋ ಆಲ್ಕೇನ್ ಆಗಿರುತ್ತೆ. ಸೊ ಇದನ್ನು ಆಲ್ಕೈಲ್ ಹ್ಯಾಲೈಡ್ಸ್ ಅಂತಲೂ ಕೂಡ ಕರೀತಾರೆ. ಓಕೆ, ಆಲ್ಕೈಲ್ ಗ್ರೂಪ್ ಇರುವಂತಹ ಹ್ಯಾಲೈಡ್. ಸೊ ಹ್ಯಾಲೈಡ್ ಅಂತ ಅಂದರೆ ಹ್ಯಾಲೋಜನ್ ಕಂಟೈನಿಂಗ್ ಕಾಂಪೌಂಡ್ಸನ್ನು ಹ್ಯಾಲೈಡ್ ಅಂತ ಹೇಳ್ತಾರೆ. ಸೊ ಇದು ಒಂದು ಆಲ್ಕೈಲ್ ಹ್ಯಾಲೈಡ್ ಆಗಿದೆ. ಸೊ ಇಲ್ಲಿ ಹ್ಯಾಲೋಜನ್ ಆಟಮ್ ಯಾವುದಕ್ಕೆ ಅಟ್ಯಾಚ್ ಆಗಿರುತ್ತೆ? sp3 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್ಗೆ ಹ್ಯಾಲೋಜನ್ ಆಟಮ್ ಅಟ್ಯಾಚ್ ಆಗಿರುತ್ತೆ. ಸೊ ಇದಿಷ್ಟು ಕೂಡ ಹ್ಯಾಲೋ ಆಲ್ಕೇನ್ ಅಂದರೆ ಏನು ಅಂತ. ನೆಕ್ಸ್ಟ್ ಒನ್ ಹ್ಯಾಲೋ ಅರೀನ್ಸ್. ಹ್ಯಾಲೋ ಅರೀನ್ಸ್ ಅಂದರೆ ಏನು? ಇಟ್ ಇಸ್ ಅ ಕಾಂಪೌಂಡ್ ಫಾರ್ಮ್ಡ್ ಬೈ ದ ರೀಪ್ಲೇಸ್ಮೆಂಟ್ ಆಫ್ ಹೈಡ್ರೋಜನ್ ಆಟಮ್ ಬೈ ಹ್ಯಾಲೋಜನ್ ಆಟಮ್ ಇನ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್. ಸೊ ಹ್ಯಾಲೋ ಅರೀನ್ಸ್ ನೋಡಿ, ಇಲ್ಲೇನಾಗ್ತಿದೆ? ದಿಸ್ ಆರ್ ದ ಕಾಂಪೌಂಡ್ ಹೇಗೆ ಫಾರ್ಮ್ ಆಗ್ತಿದೆ? ಬೈ ದ ರೀಪ್ಲೇಸ್ಮೆಂಟ್. ಇಲ್ಲೂ ಕೂಡ ರೀಪ್ಲೇಸ್ ಆಗ್ತಿದೆ. ಏನು ರೀಪ್ಲೇಸ್ ಆಗ್ತಿದೆ? ಹೈಡ್ರೋಜನ್ ಆಟಮ್. ಸೊ ಯಾವುದರಿಂದ ರೀಪ್ಲೇಸ್ ಆಗ್ತಿದೆ? ಹ್ಯಾಲೋಜನ್ ಆಟಮಿಂದ. ಎಲ್ಲಿ? ಆರೋಮ್ಯಾಟಿಕ್ ಹೈಡ್ರೋಕಾರ್ಬನಲ್ಲಿ. ಸೊ ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ ಅಂದರೆ ಗೊತ್ತಾಯ್ತು ನಿಮಗೆ. ಅಂದರೆ ಏನು? ಅಲ್ಲಿ ಓಪನ್ ಚೈನ್ ಸ್ಟ್ರಕ್ಚರ್ ಇರುತ್ತೆ. ಇಲ್ಲಿ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಅಂದರೆ ಸೈಕ್ಲಿಕ್ ಸ್ಟ್ರಕ್ಚರ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಬೆನ್ಸೀನ್. ಓಕೆ, ಅವೆಲ್ಲವೂ ಕೂಡ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್. ಸೊ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನಲ್ಲಿ ಇರುವಂತಹ ಹೈಡ್ರೋಜನ್ ಆಟಮ್ನ ಹ್ಯಾಲೋಜನ್ ಆಟಮ್ ರೀಪ್ಲೇಸ್ ಮಾಡಿದಾಗ ಬರುವಂತಹ ಕಾಂಪೌಂಡು ಹ್ಯಾಲೋ ಅರೀನ್ಸ್ ಆಗಿರುತ್ತೆ. ಸೊ ಇದನ್ನು ಅರೈಲ್ ಹ್ಯಾಲೈಡ್ಸ್ ಅಂತಲೂ ಕೂಡ ಕರೀತಾರೆ. ಸೊ ಇಲ್ಲಿ ಹ್ಯಾಲೋಜನ್ ಆಟಮು sp2 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿರುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ಕ್ಲಾಸಿಫಿಕೇಷನ್. ಸೊ ಕ್ಲಾಸಿಫಿಕೇಷನ್ ಹೇಗೆ ಮಾಡಿದ್ದಾರೆ? ಬೇಸ್ಡ್ ಆನ್ ನಂಬರ್ ಆಫ್ ಹ್ಯಾಲೋಜನ್ ಆಟಮ್. ಎಷ್ಟು ಹ್ಯಾಲೋಜನ್ ಆಟಮ್ಗಳು ಪ್ರೆಸೆಂಟ್ ಇದೆ ಅನ್ನೋದ್ರ ಬೇಸಿಸ್ ಮೇಲೆ ಕ್ಲಾಸಿಫಿಕೇಷನ್ ಮಾಡಿದ್ದಾರೆ. ಸೊ ಮೊದಲನೇದು ಮೋನೋ ಹ್ಯಾಲೋ ಆಲ್ಕೇನ್ಸ್. ಸೊ ಮೋನೋ ಹ್ಯಾಲೋ ಆಲ್ಕೇನ್ಸ್ ಅಂದರೆ ಹೆಸರಲ್ಲೇ ಇದೆ ಮೋನೋ ಅಂದರೆ ಒನ್. ಸೊ ಯಾವುದರಲ್ಲಿ ಒಂದು ಹ್ಯಾಲೋಜನ್ ಆಟಮ್ ಪ್ರೆಸೆಂಟ್ ಇರುತ್ತೆ ಅದರ ಮೋನೋ ಹ್ಯಾಲೋ ಆಲ್ಕೇನ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಒನ್ ಇಸ್ ಡೈ ಹ್ಯಾಲೋ ಆಲ್ಕೇನ್ಸ್. ಸೊ ಡೈ ಅಂತ ಅಂದರೆ 2. ಸೊ ಯಾವ ಕಾಂಪೌಂಡ್ಸಲ್ಲಿ 2 ಹ್ಯಾಲೋಜನ್ ಆಟಮ್ಗಳು ಪ್ರೆಸೆಂಟ್ ಇರುತ್ತೆ ಅದನ್ನು ಡೈ ಹ್ಯಾಲೋ ಆಲ್ಕೇನ್ಸ್ ಅಂತ ಕರೀತಾರೆ. ಸೊ ಇಲ್ಲಿ ಎಕ್ಸ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ? ಹ್ಯಾಲೋಜನ್ ಆಟಮ್ನ. ಸೊ ನೆಕ್ಸ್ಟ್ ಒನ್ ಇಸ್ ಪಾಲಿ ಹ್ಯಾಲೋ ಆಲ್ಕೇನ್ಸ್. ಪಾಲಿ ಅಂತ ಅಂದರೆ ಮೆನಿ. ಸೊ ಅದರಲ್ಲಿ ಒಂದು ಯಾವುದು? ಟ್ರೈ ಹ್ಯಾಲೋ ಆಲ್ಕೇನ್ಸ್. ಸೊ ಟ್ರೈ ಅಂದರೆ 3. ಸೊ 3 ಹ್ಯಾಲೋಜನ್ ಆಟಮ್ಗಳು ಪ್ರೆಸೆಂಟ್ ಇದ್ದರೆ ಅದನ್ನು ಟ್ರೈ ಹ್ಯಾಲೋ ಆಲ್ಕೇನ್ಸ್ ಅಂತ ಕರೀತಾರೆ. ಸೊ ಇದಿಷ್ಟು ಕೂಡ ಹ್ಯಾಲೋ ಆಲ್ಕೇನ್ಸ್ ಆಯಿತು. ಸೊ ನೆಕ್ಸ್ಟ್ ಇಸ್ ಹ್ಯಾಲೋ ಅರೀನ್ಸ್. ಸೊ ಹಾಗಾದರೆ ಹ್ಯಾಲೋ ಅರೀನ್ಸ್ ಹೇಗೆ? ಸೊ ಇಲ್ಲೂ ಕೂಡ ಮೋನೋ ಹ್ಯಾಲೋ ಅರೀನ್ಸ್, ಡೈ ಹ್ಯಾಲೋ ಅರೀನ್ಸ್, ಟ್ರೈ ಹ್ಯಾಲೋ ಅರೀನ್ಸ್. ಸೊ ಒಂದು ಹ್ಯಾಲೋಜನ್ ಆಟಮ್ ಆರೋಮ್ಯಾಟಿಕ್ ರಿಂಗಿಗೆ ಅಟ್ಯಾಚ್ ಆಗಿದ್ರೆ ಮೋನೋ ಹ್ಯಾಲೋ ಅರೀನ್ಸ್. ಅದೇ 2 ಹ್ಯಾಲೋಜನ್ ಆಟಮ್ಗಳು ಅಟ್ಯಾಚ್ ಆಗಿದ್ರೆ ಡೈ ಹ್ಯಾಲೋ ಅರೀನ್ಸ್. ಅದೇ 3 ಹ್ಯಾಲೋಜನ್ ಆಟಮ್ಗಳು ಅಟ್ಯಾಚ್ ಆಗಿದ್ರೆ ಅಂದರೆ ರೀಪ್ಲೇಸ್ ಆಗಿದ್ರೆ ಸೊ ಅದನ್ನು ಟ್ರೈ ಹ್ಯಾಲೋ ಅರೀನ್ಸ್ ಅಂತ ಕರಿತೀವಿ. ಸೊ ಮೊದಲನೇದು ಮೋನೋ ಹ್ಯಾಲೋ ಆಲ್ಕೇನ್ಸ್. ಸೊ ಮೋನೋ ಹ್ಯಾಲೋ ಆಲ್ಕೇನ್ಸ್ ಅಂದರೆ ದಿಸ್ ಆರ್ ಫೌಂಡ್ ಬೈ ದ ರೀಪ್ಲೇಸ್ಮೆಂಟ್ ಆಫ್ 1 ಹೈಡ್ರೋಜನ್ ಆಟಮ್ ಬೈ ಹ್ಯಾಲೋಜನ್ ಆಟಮ್. ಸೊ ಒಂದು ಹೈಡ್ರೋಜನ್ ಆಟಮು ಒಂದು ಹ್ಯಾಲೋಜನ್ ಆಟಮಿಂದ ರೀಪ್ಲೇಸ್ ಆದಾಗ ನಮಗೆ ಬರುವಂತಹ ಕಾಂಪೌಂಡು ಮೋನೋ ಹ್ಯಾಲೋ ಆಲ್ಕೇನ್ಸ್ ಆಗಿರುತ್ತೆ. ಸೊ ಇಲ್ಲಿ ಹ್ಯಾಲೋಜನ್ ಆಟಮು ಯಾವ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿದೆ ಅದರ ನೇಚರ್ ಏನು ಅನ್ನೋದ್ರ ಬೇಸಿಸ್ ಮೇಲೆ ಮತ್ತು ಕ್ಲಾಸಿಫಿಕೇಷನ್ ಮಾಡಿದ್ದಾರೆ. ದಟ್ ಈಸ್ ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ಸ್, ಸೆಕೆಂಡರಿ ಆಲ್ಕೈಲ್ ಹ್ಯಾಲೈಡ್ಸ್ ಆ್ಯಂಡ್ ಟರ್ಷರಿ alkyl halides. So first one, primary alkyl halides. So primary alkyl halides ಅಂದರೆ ಏನು? Here halogen atom attached to primary carbon atom. ಸೊ ಇಲ್ಲಿ halogen atom ಪ್ರೈಮರಿ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿರುತ್ತೆ. ಸೊ ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ಸಲ್ಲಿ. ಹಾಗಾದರೆ ಪ್ರೈಮರಿ ಕಾರ್ಬನ್ ಆಟಮ್ ಅಂದರೆ ಏನು? ಸೊ ಯಾವ ಕಾರ್ಬನ್ ಆಟಮ್ಗೆ
ಆ ಕಾರ್ಬನ್ ಆಟಮ್ನ ಬಿಟ್ಟು ಇನ್ನು ಅಡಿಷ್ನಲ್ ಆಗಿ ಇನ್ನೊಂದು ಕಾರ್ಬನ್ ಆಟಮ್ ಅಟ್ಯಾಚ್ ಆಗಿರುತ್ತೋ ಸೊ ಅದನ್ನು ಪ್ರೈಮರಿ ಕಾರ್ಬನ್ ಆಟಮ್ ಅಂತ ಕರೀತಾರೆ. ಸೊ ಈ ಕಾರ್ಬನ್ ಆಟಮ್ಗೆ ಹ್ಯಾಲೋಜನ್ ಅಟ್ಯಾಚ್ ಆಗಿದ್ರೆ ಸೊ ಅದನ್ನು ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ಸ್ ಅಂತ ಕರೀತಾರೆ. ಸೊ ಎಕ್ಸಾಂಪಲ್ ನೋಡ್ತಿರ್ಬೋದು ನೀವು ಕ್ಲೋರೋ ಈಥೇನ್. ಸೊ ಇಲ್ಲಿ ನೋಡಿ CH2 ಇದೆ, ಈ ಸಿಗೆ ಇನ್ನೊಂದು CH3 ಸಿ ಅಟ್ಯಾಚ್ ಆಗಿದೆ. ಸೊ ದಟ್ ಇಸ್ ವೈ ಪ್ರೈಮರಿ ಕಾರ್ಬನ್ ಆಟಮ್, ಇದಕ್ಕೆ ಹ್ಯಾಲೋಜನ್ ಆಟಮ್ ಅಟ್ಯಾಚ್ ಆಗಿದೆ. ಸೊ ಅದರಿಂದ ಇದು ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್. ಸೊ ನೆಕ್ಸ್ಟ್ ಒನ್ ಸೆಕೆಂಡರಿ ಆಲ್ಕೈಲ್ ಹ್ಯಾಲೈಡ್ಸ್. ಸೊ ಸೆಕೆಂಡರಿ ಆಲ್ಕೈಲ್ ಹ್ಯಾಲೈಡ್ ಅಂದರೆ ಇಲ್ಲಿ ಹ್ಯಾಲೋಜನ್ ಆಟಮು ಸೆಕೆಂಡರಿ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿರುತ್ತೆ. ಸೊ ಸೆಕೆಂಡರಿ ಕಾರ್ಬನ್ ಆಟಮ್ ಅಂದರೆ ಏನು? ಸೊ ಈ ಕಾರ್ಬನ್ ಆಟಮ್ಗೆ ಅಡಿಷ್ನಲ್ ಆಗಿ ಇನ್ನು 2 ಕಾರ್ಬನ್ ಆಟಮ್ಗಳು ಅಟ್ಯಾಚ್ ಆಗಿರಬೇಕು. ಸೊ ಅಂತಹ ಕಾರ್ಬನ್ ಆಟಮ್ನ ಸೆಕೆಂಡರಿ ಕಾರ್ಬನ್ ಆಟಮ್ ಅಂತ ಕರೀತಾರೆ. ಸೊ ಈ ಕಾರ್ಬನ್ ಆಟಮ್ಗೆ ಹ್ಯಾಲೋಜನ್ ಆಟಮ್ ಅಟ್ಯಾಚ್ ಆಗಿದ್ರೆ ಸೊ ಆಗ ನಾವು ಅದನ್ನು ಸೆಕೆಂಡರಿ ಆಲ್ಕೈಲ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ನೋಡಿ 2-chloro-propane. ಸೊ ಇಲ್ಲಿ CH ಏನಿದೆ ಇದಕ್ಕೆ 2 ಕಾರ್ಬನ್ ಆಟಮ್ಗಳು ಅಟ್ಯಾಚ್ ಆಗಿದೆ, ಆದ್ದರಿಂದ ಇದು ಸೆಕೆಂಡರಿ ಕಾರ್ಬನ್ ಆಟಮ್, ಅದಕ್ಕೆ ಹ್ಯಾಲೋಜನ್ ಆಟಮ್ ಅಟ್ಯಾಚ್ ಆಗಿದೆ Cl. ಸೊ ನೆಕ್ಸ್ಟ್ ಒನ್ ಇಸ್ ಟರ್ಷರಿ ಆಲ್ಕೈಲ್ ಹ್ಯಾಲೈಡ್ಸ್. ಸೊ ಟರ್ಷರಿ ಆಲ್ಕೈಲ್ ಹ್ಯಾಲೈಡ್ ಅಂದರೆ ಇಲ್ಲಿ ಹ್ಯಾಲೋಜನ್ ಆಟಮು ಟರ್ಷರಿ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿರುತ್ತೆ. ಸೊ ಟರ್ಷರಿ ಕಾರ್ಬನ್ ಆಟಮ್ ಅಂದರೆ ಈಗ ನಿಮ್ಗೊಂದು ಐಡಿಯಾ ಬಂದಿರುತ್ತೆ. ಸೊ ಆ ಕಾರ್ಬನ್ ಆಟಮ್ಗೆ ಅಡಿಷ್ನಲ್ ಆಗಿ ಇನ್ನು 3 ಕಾರ್ಬನ್ ಆಟಮ್ಗಳು ಅಟ್ಯಾಚ್ ಆಗಿದ್ರೆ ಸೊ ಅಂತಹ ಕಾರ್ಬನ್ ಆಟಮ್ನ ಟರ್ಷರಿ ಕಾರ್ಬನ್ ಆಟಮ್ ಅಂತ ಕರೀತಾರೆ. ಸೊ ಅದಕ್ಕೆ ಹ್ಯಾಲೋಜನ್ ಅಟ್ಯಾಚ್ ಆದರೆ ಸೊ ಇದು ಟರ್ಷರಿ ಆಲ್ಕೈಲ್ ಹ್ಯಾಲೈಡ್. ಸೊ ಎಕ್ಸಾಂಪಲ್ ನೀವು ನೋಡ್ತಿರ್ಬೋದು ಟರ್ಷರಿ ಬ್ಯೂಟೈಲ್ ಕ್ಲೋರೈಡ್, ದಟ್ ಈಸ್ 2-chloro-2-methyl-propane. ಸೊ ನೆಕ್ಸ್ಟ್ ಒನ್ ಇಸ್ ಡೈಹ್ಯಾಲೋ ಆಲ್ಕೇನ್ಸ್. ಸೊ ಹೆಸರಲ್ಲೇ ಇದೆ ಡೈಹ್ಯಾಲೋ ಆಲ್ಕೇನ್ಸ್ ಅಂದರೆ ಏನು? ದೀಸ್ ಆರ್ ಫಾರ್ಮ್ಡ್ ಬೈ ದ ರೀಪ್ಲೇಸ್ಮೆಂಟ್ ಆಫ್ 2 ಹೈಡ್ರೋಜನ್ ಆಟಮ್ಸ್ ಬೈ ಹ್ಯಾಲೋಜನ್ ಆಟಮ್. ಸೊ ಇಲ್ಲೇನಾಗ್ತಿದೆ 2 ಹೈಡ್ರೋಜನ್ ಆಟಮ್ಗಳು ರೀಪ್ಲೇಸ್ ಆಗ್ತಿದೆ, ಯಾವುದರಿಂದ? ಹ್ಯಾಲೋಜನ್ ಆಟಮ್ಸಿಂದ. ಸೊ ಅದನ್ನು ಡೈಹ್ಯಾಲೋ ಆಲ್ಕೇನ್ಸ್ ಅಂತ ಕರಿತೀವಿ. ಸೊ ಇದರಲ್ಲೂ ಕೂಡ 2 ಟೈಪ್ಸು. ಸೊ ಫಸ್ಟ್ ಒನ್ ಇಸ್ ಜೆಮಿನಲ್ ಡೈಹ್ಯಾಲೈಡ್ಸ್ ಆ್ಯಂಡ್ ವಿಸಿನಲ್ ಡೈಹ್ಯಾಲೈಡ್ಸ್. ಸೊ ಫಸ್ಟ್ ಒನ್ ನೋಡೋಣ, ಜೆಮಿನಲ್ ಡೈಹ್ಯಾಲೈಡ್ಸ್. ಸೊ ಇದನ್ನು ಜೆಮ್ ಡೈಹ್ಯಾಲೈಡ್ಸ್ ಅಂತಲೂ ಕೂಡ ಕರೀತಾರೆ. ಸೊ ಇಲ್ಲೇನಾಗ್ತಿದೆ 2 ಹ್ಯಾಲೋಜನ್ ಆಟಮ್ಸ್ ಅಟ್ಯಾಚ್ಡ್ ಟು ಸೇಮ್ ಕಾರ್ಬನ್ ಆಟಮ್. ಸೊ ಇಲ್ಲಿ 2 ಹ್ಯಾಲೋಜನ್ ಆಟಮ್ಗಳು. ಸೊ ಆಲ್ರೆಡಿ ಗೊತ್ತಾಗಿದೆ ಡೈಹ್ಯಾಲೋ ಆಲ್ಕೇನ್ಸ್. ಸೊ ಡೈ ಅಂದರೆ 2 ಹ್ಯಾಲೋಜನ್ ಆಟಮ್ಸ್ ಇರುತ್ತೆ. ಈ 2 ಹ್ಯಾಲೋಜನ್ ಆಟಮ್ಸ್ಗಳು ಸೇಮ್ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿದ್ರೆ ಅದನ್ನು ಜೆಮಿನಲ್ ಡೈಹ್ಯಾಲೈಡ್ಸ್ ಅಥವಾ ಜೆಮ್ ಡೈಹ್ಯಾಲೈಡ್ಸ್ ಅಂತ ಕರೀತಾರೆ. ಸೊ ಎಕ್ಸಾಂಪಲ್ ನೀವು ನೋಡ್ತಿರ್ಬೋದು 1,1 ಡೈಕ್ಲೋರೋ ಈಥೇನ್. ಸೊ ಇಲ್ಲಿ ಏನು CH ಇದೆ, ಸೊ ಈ C ಏನಿದೆ ಸೊ ಇದಕ್ಕೇನೆ 2 Cl ಆಟಮ್ಗಳು ಅಟ್ಯಾಚ್ ಆಗಿದೆ. ಓಕೆ, ಸೇಮ್ ಕಾರ್ಬನ್ ಆಟಮ್ಗೆ ಹ್ಯಾಲೋಜನ್ ಆಟಮ್ಸ್ಗಳು ಅಟ್ಯಾಚ್ ಆದರೆ ಅದನ್ನು ಜೆಮಿನಲ್ ಡೈಹ್ಯಾಲೈಡ್ಸ್ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಒನ್ ಇಸ್ ವಿಸಿನಲ್ ಡೈಹ್ಯಾಲೈಡ್ಸ್. ಸೊ ಇದನ್ನು ವಿಸ್ ಡೈಹ್ಯಾಲೈಡ್ಸ್ ಅಂತಲೂ ಕೂಡ ಕರೀತಾರೆ. ಇಲ್ಲೇನಾಗ್ತಿದೆ 2 ಹ್ಯಾಲೋಜನ್ ಆಟಮ್ಸ್ ಅಟ್ಯಾಚ್ಡ್ ಟು ಅಡ್ಜಸೆಂಟ್ ಕಾರ್ಬನ್ ಆಟಮ್. ಸೊ ಅಡ್ಜಸೆಂಟ್ ಅಂದರೆ ನೈಬರಿಂಗ್ ಕಾರ್ಬನ್ ಆಟಮ್ಸ್. ಸೊ ಇಲ್ಲಿ ಏನಾಗ್ತಿದೆ 2 ಹ್ಯಾಲೋಜನ್ ಆಟಮ್ಸ್ಗಳು ಅಡ್ಜಸೆಂಟ್ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗ್ತಿದೆ. ಸೊ ಇಲ್ಲಿ C ಇದೆ, ಇಲ್ಲೂ C ಇದೆ. ಸೊ ಎರಡಕ್ಕೂ ಕೂಡ ಏನಾಗಿದೆ ಹ್ಯಾಲೋಜನ್ ಆಟಮ್ ಅಟ್ಯಾಚ್ ಆಗಿದೆ. ಸೊ ಅದರಿಂದ ಇದು ವಿಸಿನಲ್ ಡೈಹ್ಯಾಲೈಡ್. ಸೊ ಏನು ಹೆಸರು 1,2 ಡೈಕ್ಲೋರೋ ಈಥೇನ್. ಸೊ ನೆಕ್ಸ್ಟ್ ಒನ್ ಇಸ್ ಪಾಲಿಹ್ಯಾಲೋ ಆಲ್ಕೇನ್ಸ್. ಸೊ ಆಲ್ರೆಡಿ ಗೊತ್ತಾಗಿದೆ ನಿಮಗೆ ಪಾಲಿಹ್ಯಾಲೋ ಆಲ್ಕೇನ್ಸ್ ಅಂದರೆ ಮೋರ್ ದ್ಯಾನ್ 2 ಹೈಡ್ರೋಜನ್ ಆಟಮ್ಸ್ಗಳು ಹ್ಯಾಲೋಜನ್ ಆಟಮಿಂದ ರೀಪ್ಲೇಸ್ ಆದರೆ ನಮಗೆ ಪಾಲಿಹ್ಯಾಲೋ ಆಲ್ಕೇನ್ಸ್ ಫಾರ್ಮ್ ಆಗುತ್ತೆ. ಎಕ್ಸಾಂಪಲ್ 1,2,2,3 ಟೆಟ್ರಾಕ್ಲೋರೋಬ್ಯೂಟೇನ್. ಸೊ ಇಲ್ಲಿ ನೋಡಿ 4 ಹ್ಯಾಲೋಜನ್ ಆಟಮ್ಸ್ಗಳು ಪ್ರೆಸೆಂಟ್ ಇದೆ, ಅದರಿಂದ ಇದು ಪಾಲಿಹ್ಯಾಲೋ ಆಲ್ಕೇನ್ಗೆ ಎಕ್ಸಾಂಪಲ್. ಸೊ ಇಷ್ಟೊತ್ತವರೆಗೂ ನಾವು ಏನು ನೋಡಿದ್ವಿ? ಕ್ಲಾಸಿಫಿಕೇಷನ್ ಬೇಸ್ಡ್ ಆನ್ ನಂಬರ್ ಆಫ್ ಹ್ಯಾಲೋಜನ್ ಆಟಮ್ಸ್. ಸೊ ಇಷ್ಟೊತ್ತವರೆಗೂ ನಾವು ನೋಡಿದ್ದು ಎಷ್ಟು ಹ್ಯಾಲೋಜನ್ ಆಟಮ್ಸ್ಗಳು ಆ ಕಾಂಪೌಂಡಲ್ಲಿ ಪ್ರೆಸೆಂಟ್ ಇದೆ ಅನ್ನೋದ್ರ ಬೇಸಿಸ್ ಮೇಲೆ ಕ್ಲಾಸಿಫಿಕೇಷನ್ ನೋಡಿದ್ವಿ. ಸೊ ಈಗ ಬೇಸ್ಡ್ ಆನ್ ಹೈಬ್ರಿಡೈಸೇಷನ್, ಸೊ ಯಾವ ಹೈಬ್ರಿಡೈಸೇಷನ್ ಇದೆ ಅನ್ನೋದ್ರ ಬೇಸಿಸ್ ಮೇಲೆ ಮತ್ತೆ ಕ್ಲಾಸಿಫಿಕೇಷನ್ ಮಾಡಿದ್ದಾರೆ. ಸೊ ಅದರಲ್ಲಿ ಮೊದಲನೇದು ಹ್ಯಾಲೋಜನ್ ಆಟಮ್ ಅಟ್ಯಾಚ್ಡ್ ಟು sp3 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್. ಸೊ ಇಲ್ಲೇನಾಗ್ತಿದೆ sp3 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್ಗೆ ಹ್ಯಾಲೋಜನ್ ಆಟಮ್ ಅಟ್ಯಾಚ್ ಆದಾಗ ಹೇಗೆ ಕ್ಲಾಸಿಫಿಕೇಷನ್ ಅಂತ. ಸೊ ಫಸ್ಟ್ ಒನ್ ನೋಡಿ, ದಟ್ ಈಸ್ ಆಲ್ಕೈಲ್ ಹ್ಯಾಲೈಡ್ಸ್. ಆಲ್ಕೈಲ್ ಹ್ಯಾಲೈಡ್ ಅಂದರೆ ಹ್ಯಾಲೋಜನ್ ಆಟಮ್ ಅಟ್ಯಾಚ್ಡ್ ಟು ಆಲ್ಕೈಲ್ ಗ್ರೂಪ್. ಸೊ ಆಲ್ಕೈಲ್ ಗ್ರೂಪಿಗೆ ಹ್ಯಾಲೋಜನ್ ಆಟಮ್ ಅಟ್ಯಾಚ್ ಆದರೆ ಸೊ ಅದನ್ನು ಆಲ್ಕೈಲ್ ಹ್ಯಾಲೈಡ್ಸ್ ಅಂತ ಕರೀತಾರೆ. ಸೊ ಅದರ ಫಾರ್ಮುಲಾ ಕೂಡ ಇದೆ CnH2n+1 X ಅಂತ ಅಂದರೆ ಹ್ಯಾಲೋಜನ್ ಆಟಮ್. ಓಕೆ, ಎಕ್ಸಾಂಪಲ್ ನೋಡಿ ಮೀಥೈಲ್ ಕ್ಲೋರೈಡ್. ಸೊ ಮೀಥೈಲ್ ಅನ್ನುವಂಥದ್ದೇನು ಆಲ್ಕೈಲ್ ಗ್ರೂಪು, ಅದಕ್ಕೆ ಹ್ಯಾಲೋಜನ್ ಅಟ್ಯಾಚ್ ಆಗಿದೆ. ಸೊ ಅದರಿಂದ ಇದು ಆಲ್ಕೈಲ್ ಹ್ಯಾಲೈಡ್ಗೆ ಎಕ್ಸಾಂಪಲ್. ನೆಕ್ಸ್ಟ್ ಒನ್ ಇಸ್ ಅಲ್ಲೈಲಿಕ್ ಹ್ಯಾಲೈಡ್ಸ್. ಸೊ ಅಲ್ಲೈಲಿಕ್ ಹ್ಯಾಲೈಡ್ಸ್ ಅಂದರೆ ಏನು? ಹ್ಯಾಲೋಜನ್ ಆಟಮ್ ಅಟ್ಯಾಚ್ಡ್ ಟು ದ ಕಾರ್ಬನ್ ಆಟಮ್
ವಿಚ್ ಇಸ್ ಅಡ್ಜಸೆಂಟ್ ಟು ಕಾರ್ಬನ್ ಡಬಲ್ ಬಾಂಡ್. ಸೊ ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡ್ ಏನಿರುತ್ತೆ, ಸೊ ಅದರ ನೈಬರಿಂಗ್, ಅದರ ಪಕ್ಕದಲ್ಲಿರುವಂಥ ಕಾರ್ಬನ್ ಆಟಮ್ಗೆ ಹ್ಯಾಲೋಜನ್ ಆಟಮ್ ಅಟ್ಯಾಚ್ ಆದರೆ ಸೊ ಅದನ್ನು ಅಲ್ಲೈಲಿಕ್ ಹ್ಯಾಲೈಡ್ಸ್ ಅಂತ ಕರೀತಾರೆ. ಸೊ ಎಕ್ಸಾಂಪಲ್ 3-ಬ್ರೋಮೋ-ಸೈಕ್ಲೋಹೆಕ್ಸೀನ್. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡ್ ಇದೆ. ಸೊ ಇದರ ನೈಬರಿಂಗ್ ಕಾರ್ಬನ್ ಆಟಮ್ ಇದು. ಸೊ ಈ ಕಾರ್ಬನ್ ಆಟಮ್ಗೆ ಹ್ಯಾಲೋಜನ್ ಅಟ್ಯಾಚ್ ಆಗಿದೆ. ಸೊ ಅದರಿಂದ ಇದು ಅಲ್ಲೈಲಿಕ್ ಹ್ಯಾಲೈಡ್ಸ್. ನೆಕ್ಸ್ಟ್ ಒನ್ ಇಸ್ ಬೆನ್ಸೈಲಿಕ್ ಹ್ಯಾಲೈಡ್ಸ್. ಬೆನ್ಸೈಲಿಕ್ ಹ್ಯಾಲೈಡ್ಸ್ ಅಂದರೆ ಏನು? ಹಿಯರ್ halogen atom attached to sp3 hybridized carbon atom present adjacent to aromatic ring. ಸೊ ಇಲ್ಲೇನಾಗ್ತಿದೆ, ಆರೋಮ್ಯಾಟಿಕ್ ರಿಂಗಲ್ಲಿರುವಂಥ ಕಾರ್ಬನ್ ಆಟಮ್ ಏನಿದೆ, ಸೊ ಅದರ ಅಡ್ಜಸೆಂಟ್ ಕಾರ್ಬನ್ ಆಟಮ್ ಅದು sp3 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್ ಆಗಿರಬೇಕು. ಸೊ ಈ ಕಾರ್ಬನ್ ಆಟಮ್ಗೆ ಹ್ಯಾಲೋಜನ್ ಆಟಮ್ ಅಟ್ಯಾಚ್ ಆದರೆ ಸೊ ಅದನ್ನು ಬೆನ್ಸೈಲಿಕ್ ಹ್ಯಾಲೈಡ್ಸ್ ಅಂತ ಕರೀತಾರೆ. ಸೊ ನೀವು ಇಲ್ಲಿ ಡಯಾಗ್ರಾಮ್ ನೋಡ್ತಿರ್ಬೋದು. ಸೊ ಇಲ್ಲಿ ಏನು ಆರೋಮ್ಯಾಟಿಕ್ ರಿಂಗ್ ಇದೆ, ಇದರಲ್ಲಿರೋ ಕಾರ್ಬನ್ ಆಟಮ್ ಇದು. ಸೊ ಇದಕ್ಕೆ ಅಡ್ಜಸೆಂಟ್ ಅದರ ನೈಬರಿಂಗ್ ಕಾರ್ಬನ್ ಆಟಮ್, ಇದಕ್ಕೆ ಹ್ಯಾಲೋಜನ್ ಆಟಮ್ ಅಟ್ಯಾಚ್ ಆಗಿದ್ರೆ ಸೊ ಇದನ್ನೇನಂತ ಕರಿತೀವಿ, ಬೆನ್ಸೈಲಿಕ್ ಹ್ಯಾಲೈಡ್ಸ್. ಸೊ ಎಕ್ಸಾಂಪಲ್ ಏನು, ಕ್ಲೋರೋಮಿಥೈಲ್ ಬೆನ್ಝೀನ್. ಸೊ ನೆಕ್ಸ್ಟ್ ಒನ್, ಹ್ಯಾಲೋಜನ್ ಆಟಮ್ ಅಟ್ಯಾಚ್ಡ್ ಟು sp2 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್. ಸೊ ಇಲ್ಲಿ ಹ್ಯಾಲೋಜನ್ ಆಟಮು sp2 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿದೆ. ಸೊ ಫಸ್ಟ್ ಒನ್ ನೋಡಿ, ವಿನೈಲಿಕ್ ಹ್ಯಾಲೈಡ್ಸ್. ಸೊ ವಿನೈಲಿಕ್ ಹ್ಯಾಲೈಡ್ಸ್ ಅಂದರೆ ಹ್ಯಾಲೋಜನ್ ಆಟಮ್ ಅಟ್ಯಾಚ್ಡ್ ಟು sp2 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್, ದಟ್ ಈಸ್ ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡ್. ಸೊ ಇಲ್ಲೇನಾಗ್ತಿದೆ, ಹ್ಯಾಲೋಜನ್ ಆಟಮು sp2 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿದೆ. ಸೊ ಎಕ್ಸಾಂಪಲ್ ನೀವು ನೋಡ್ತಿರ್ಬೋದು, ಬ್ರೋಮೋ-ಈಥೀನ್. ಸೊ ಬ್ರೋಮೋ-ಈಥೀನ್ ಇಲ್ಲಿ ನೋಡಿ, ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡು. ಸೊ ಈ ಕಾರ್ಬನ್ ಆಟಮ್ಗೆ ಹ್ಯಾಲೋಜನ್ ಆಟಮ್ ಅಟ್ಯಾಚ್ ಆಗಿದೆ. ಸೊ ಅದರಿಂದ ಇದು ವಿನೈಲಿಕ್ ಹ್ಯಾಲೈಡ್ಸ್. ಸೊ ನೆಕ್ಸ್ಟ್ ಒನ್, ಅರೈಲ್ ಹ್ಯಾಲೈಡ್ಸ್. ಸೊ ಅರೈಲ್ ಹ್ಯಾಲೈಡ್ಸ್ ಅಂದರೆ ಏನು? ಹ್ಯಾಲೋಜನ್ ಆಟಮ್ ಅಟ್ಯಾಚ್ಡ್ ಟು sp2 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್ ಆಫ್ ಆನ್ ಆರೋಮ್ಯಾಟಿಕ್ ರಿಂಗ್. ಸೊ ಇಲ್ಲಿ ಹ್ಯಾಲೋಜನ್ ಆಟಮ್ ಯಾವುದಕ್ಕೆ ಅಟ್ಯಾಚ್ ಆಗಿದೆ? ಆರೋಮ್ಯಾಟಿಕ್ ರಿಂಗಲ್ಲಿರುವಂಥ sp2 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್ಗೆ ಹ್ಯಾಲೋಜನ್ ಆಟಮ್ ಅಟ್ಯಾಚ್ ಆಗಿದೆ. ಸೊ ಎಕ್ಸಾಂಪಲ್ ಬ್ರೋಮೋಬೆನ್ಸಿನ್. ಸೊ ಇಲ್ಲಿ ನೋಡಿ, ಇಲ್ಲಿ ಕಾರ್ಬನ್ ಆಟಮ್ ಇದೆ. ಸೊ ಇದು ಆರೋಮ್ಯಾಟಿಕ್ ರಿಂಗಲ್ಲಿರುವಂಥ ಕಾರ್ಬನ್ ಆಟಮ್, ಇದಕ್ಕೆ ಹ್ಯಾಲೋಜನ್ ಆಟಮ್ ಅಟ್ಯಾಚ್ ಆಗಿದೆ ಡೈರೆಕ್ಟಾಗಿ. ಸೊ ಅದರಿಂದ ಇದನ್ನು ಅರೈಲ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ಬ್ರೋಮೋಬೆನ್ಸಿನ್. ನೆಕ್ಸ್ಟ್ ಒನ್ ಇಸ್ ನಾಮನ್ಕ್ಲೇಚರ್. ಸೊ ನೇಮಿಂಗ್ ಹೇಗೆ ಮಾಡ್ತಾರೆ ಅಂತ. ಸೊ ಕಾಮನ್ ನೇಮ್ಸಲ್ಲಿ ನೋಡಿ, ಕಾಮನ್ ನೇಮ್ಸ್ ಆಫ್ ಆಲ್ಕೈಲ್ ಹ್ಯಾಲೈಡ್. ಸೊ ಆಲ್ಕೈಲ್ ಹ್ಯಾಲೈಡ್ನ ಕಾಮನ್ ನೇಮ್ಸ್ ಹೇಗಿರುತ್ತೆ ಅಂದರೆ ಆಲ್ಕೈಲ್ ಗ್ರೂಪ್ ಪ್ಲಸ್ ಹ್ಯಾಲೈಡ್ ವರ್ಡನ್ನು ಆ್ಯಡ್ ಮಾಡಬೇಕು. ಸೊ ಆಲ್ಕೈಲ್ ಗ್ರೂಪ್ ಯಾವುದು? ಫಾರ್ ಎಕ್ಸಾಂಪಲ್ ಮೀಥೈಲ್, ಈಥೈಲ್. ಸೊ ಅದು ಆಲ್ಕೈಲ್ ಗ್ರೂಪು. ರೆಸ್ಪೆಕ್ಟಿವ್ ಹ್ಯಾಲೈಡ್ ಯಾವ ಹ್ಯಾಲೋಜನ್ ಪ್ರೆಸೆಂಟ್ ಇದೆ, ಸೊ ಆಲ್ಕೈಲ್ ಗ್ರೂಪ್ ಪ್ಲಸ್ ಹ್ಯಾಲೈಡ್. ಅದೇ IUPAC ಸಿಸ್ಟಮಲ್ಲಾದರೆ ಏನಾಗುತ್ತೆ, ಹ್ಯಾಲೋ ಸಬ್ಸ್ಟಿಟ್ಯೂಟೆಡ್ ಹೈಡ್ರೋಕಾರ್ಬನ್ಸ್ ಆಗಿರುತ್ತೆ. ಸೊ ಹ್ಯಾಲೋ ಆಲ್ಕೀನ್ಸ್. ಅದೇ ಅರೈಲ್ ಹ್ಯಾಲೈಡ್ ಆಗಿದ್ದರೆ ಹ್ಯಾಲೋ ಅರಿನ್ಸ್ ಅಂತ ಕರಿತೀವಿ. ಅದೇ ಒಂದು ಡೈಹ್ಯಾಲೋಜನ್ ಡಿರೈವೇಟಿವ್ ಆಗಿದ್ದರೆ ಸೊ ಕಾಮನ್ ನೇಮಲ್ಲಿ ಪ್ರಿಫಿಕ್ಸ್ಗಳನ್ನ ಯೂಸ್ ಮಾಡ್ತಾರೆ, ಲೈಕ್ ಆರ್ಥೋ, ಮೆಟಾ, ಪ್ಯಾರಾ ಪೊಸಿಷನ್ಸ್. ಸೊ ನಿಮಗೆ ಪೊಸಿಷನ್ಗಳು ಗೊತ್ತಿರಬೇಕಾಗುತ್ತೆ, ಯಾವುದನ್ನು ಆರ್ಥೋ ಅಂತೀವಿ, ಯಾವುದನ್ನು ಪ್ಯಾರಾ ಅಂತೀವಿ, ಯಾವುದನ್ನು ಮೆಟಾ ಅಂತೀವಿ ಅಂತ. ಸೊ ಇಲ್ಲಿ ಒಂದು ಕ್ಲೋರಿನ್ ಆಟಮ್ ಇದೆ ಅಂದ್ಕೊಳ್ಳಿ, ಇದನ್ನು ರೆಸ್ಪೆಕ್ಟಿವ್ ಆಗಿ ನಾವು ಪೊಸಿಷನ್ಸ್ ನೋಡೋಣ. ಸೊ ಇದು ಆರ್ಥೋ ಪೊಸಿಷನ್ ಆಗುತ್ತೆ, ಇದು ಮೆಟಾ ಪೊಸಿಷನ್, ಇದು ಪ್ಯಾರಾ ಪೊಸಿಷನ್. ಈಗ ಒಂದು ಕ್ಲೋರಿನ್ ಆಟಮು ಈ ಪೊಸಿಷನಲ್ಲಿ ಇದೆ. ಓಕೆ, ಸೊ ಆಗೇನಾಗುತ್ತೆ, ಇದು ಆರ್ಥೋ ಪೊಸಿಷನ್. ಹೌದಾ, ಆರ್ಥೋ ಪೊಸಿಷನಲ್ಲಿ ಕ್ಲೋರಿನ್ ಆಟಮ್ ಇದೆ. ಈಗ ಹೇಗೆ ನೇಮಿಂಗ್ ಮಾಡ್ತಾರೆ ಇದನ್ನು? ಆರ್ಥೋ ಡೈಕ್ಲೋರೋಬೆನ್ಸಿನ್. ಓಕೆ, ಅದೇ ಮೆಟಾ ಪೊಸಿಷನ್ ಆದರೆ ಏನಾಗುತ್ತೆ, ಕ್ಲೋರಿನ್ ಆಟಮ್ ಇಲ್ಲಿ ಬರುತ್ತೆ, ಸೊ ಇಲ್ಲಿ ಬರುತ್ತೆ, ಆಗ ಮೆಟಾ ಡೈಕ್ಲೋರೋಬೆನ್ಸಿನ್ ಆಗುತ್ತೆ. ಸೊ ಅದೇ ಕ್ಲೋರಿನ್ ಆಟಮ್ ಈ ಪೊಸಿಷನಲ್ಲಿ ಇದ್ದರೆ ಅದೇನಾಗುತ್ತೆ, ಪ್ಯಾರಾ ಡೈಕ್ಲೋರೋಬೆನ್ಸಿನ್. ಸೊ ಇದು ಕಾಮನ್ ನೇಮ್ ಆಯಿತು. ಅದೇ IUPAC ನೇಮ್ ಆದರೆ ಏನಾಗುತ್ತೆ, ಆರ್ಥೋ ಜಾಗಕ್ಕೆ ಇಲ್ಲಿ 1,2 ಇಂದ ರೆಪ್ರೆಸೆಂಟ್ ಮಾಡ್ತಾರೆ. 1,2, ಮೆಟಾ ಆದರೆ 1,3, ಪ್ಯಾರಾ ಆದರೆ 1,4. ಸೊ ಹೇಗೆ ಒಂದು ನೇಮಿಂಗ್ ಕೊಡ್ತಾರೆ? ಸೊ ಇದು 1, ಇದು 2, ಇದು 3, ಇದು 4. ಸೊ ಫಸ್ಟ್ ಆ್ಯಂಡ್ ಸೆಕೆಂಡ್ ಪೊಸಿಷನ್ ಇಲ್ಲಿ ಕ್ಲೋರಿನ್ ಆಟಮ್ ಇದೆ ಅಂದ್ಕೊಳ್ಳಿ. ಸೊ ಇಲ್ಲಿ ಕ್ಲೋರಿನ್ ಆಟಮ್ ಇದ್ದರೆ ಆಗ 1,2. ಸೊ ಹೇಗೆ ನಾವು ಆರ್ಥೋ ಹೇಳ್ತೀವಿ. ಅದೇ ಏನಾದರೂ ಇಲ್ಲಿ ಕ್ಲೋರಿನ್ ಆಟಮ್ ಇದ್ದರೆ ಅದು 1,3 ಆಗುತ್ತೆ, ಮೆಟಾ ಪೊಸಿಷನ್. ಅದೇ ಏನಾದರೂ ಇಲ್ಲಿ ಕ್ಲೋರಿನ್ ಆಟಮ್ ಪ್ರೆಸೆಂಟ್ ಇದ್ದರೆ 1,4 ಆಗುತ್ತೆ. ಓಕೆ, ಸೊ ಇದು ನಾಮನ್ಕ್ಲೇಚರ್. ನೋಡ್ತಿರ್ಬೋದು, ಸಮ್ ಆಫ್ ದ ಎಕ್ಸಾಂಪಲ್ಸ್ ಇದೆ, ಅದರ ಸ್ಟ್ರಕ್ಚರ್, ಕಾಮನ್ ನೇಮ್ ಆ್ಯಂಡ್ IUPAC ನೇಮ್ ನಿಮ್ಮ ಬುಕ್ಕಲ್ಲೂ ಕೂಡ ತುಂಬಾ ಇದೆ, ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಒನ್ ಇಸ್ ನೇಚರ್ ಆಫ್ CX ಬಾಂಡ್. ಸೊ CX ಅಂತ ಅಂದರೆ C ಫಾರ್ ಕಾರ್ಬನ್, X ಫಾರ್ ಹ್ಯಾಲೋಜನ್. ಸೊ ಅದರ ನೇಚರ್ ಹೇಗಿದೆ ಅಂತ. ಸೊ ಇಲ್ಲಿ X ಜಾಗದಲ್ಲಿ ಏನಾಗುತ್ತೆ, ಸೊ ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಇವೆಲ್ಲವೂ ಕೂಡ ಬರುವಂಥದ್ದು. ಸೊ
ಸೊ ಹ್ಯಾಲೋಜನ್ ಆಟಮ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದ್ಯಾನ್ ಕಾರ್ಬನ್ ಆಟಮ್. ಸೊ ಕಾರ್ಬನ್ ಆಟಮ್ಗಿಂತ ಹ್ಯಾಲೋಜನ್ ಆಟಮ್ ಹೈಲಿ ಎಲೆಕ್ಟ್ರೋನೆಗೆಟಿವ್ ಆಗಿದೆ. ಸೊ ಏನು ಎಲೆಕ್ಟ್ರೋನೆಗೆಟಿವಿಟಿ ಅಂದರೆ, ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಇಟ್ ಇಸ್ ದ ಟೆಂಡೆನ್ಸಿ ಆಫ್ ದ ಎಲಿಮೆಂಟ್ ಟು ಅಟ್ರಾಕ್ಟ್ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ ಟುವರ್ಡ್ಸ್ ಇಟ್ ಸೆಲ್ಫ್. ಸೊ ಏನು ಮಾಡ್ತದು, ಎಲೆಕ್ಟ್ರಾನ್ಗಳನ್ನು ತನ್ನ ಕಡೆ ಎಳ್ಕೊಳುತ್ತೆ, ಅದನ್ನು ಎಲೆಕ್ಟ್ರೋನೆಗೆಟಿವಿಟಿ ಅಂತ ಕರೀತಾರೆ. ಸೊ ಇಲ್ಲಿ ಎಲೆಕ್ಟ್ರೋನೆಗೆಟಿವಿಟಿ ಯಾವುದು ಜಾಸ್ತಿ ಇದೆ, ಹ್ಯಾಲೋಜನ್ ಆಟಮ್ಗೆ ಜಾಸ್ತಿ ಇದೆ. ಸೊ ಅದರಿಂದ ಏನಾಗುತ್ತೆ, ಹ್ಯಾಲೋಜನ್ ಆಟಮ್ ಕಡೆ ಎಲೆಕ್ಟ್ರಾನ್ಸ್ಗಳು ಬರುತ್ತೆ. ಆಗ ಕಾರ್ಬನ್ ಆಟಮ್ಗೆ ಪಾಸಿಟಿವ್ ಚಾರ್ಜ್ ಬರುತ್ತೆ, ಹ್ಯಾಲೋಜನ್ ಆಟಮ್ಗೆ ನೆಗೆಟಿವ್ ಚಾರ್ಜ್ ಬರುತ್ತೆ. ಯಾಕಂದರೆ ಎಲೆಕ್ಟ್ರಾನ್ಗಳು ಬರ್ತಾ ಇದೆಯಲ್ಲ ಹ್ಯಾಲೋಜನ್ ಕಡೆ, ಸೊ ಅದರಿಂದ ಅದಕ್ಕೆ ನೆಗೆಟಿವ್ ಚಾರ್ಜ್. ಸೊ ಇನ್ನೊಂದು, ಅಟೋಮಿಕ್ ಸೈಜ್ ಜಾಸ್ತಿ ಆಗ್ತಾ ಹೋದ ಹಾಗೆ ಬಾಂಡ್ ಲೆಂತ್ ಕೂಡ ಜಾಸ್ತಿ ಆಗುತ್ತೆ. ಓಕೆ, ಸೊ ಇಲ್ಲಿ ಕಾರ್ಬನ್ ಹ್ಯಾಲೋಜನ್ ಬಾಂಡ್ ಲೆಂತ್ ಹೇಗೆ ಇನ್ಕ್ರೀಸ್ ಆಗುತ್ತೆ ಅಂದರೆ ಫ್ರಮ್ CF ಟು CI. ಸೊ ಅಯೋಡಿನ ಸೈಜ್ ಜಾಸ್ತಿ ಇದೆ, ಹೌದಾ, ಸೊ ಆಗ ಬಾಂಡ್ ಲೆಂತ್ ಜಾಸ್ತಿ ಆಗುತ್ತೆ. ಅದೇ ಫ್ಲೋರಿಂದು ಸೈಜ್ ಕಮ್ಮಿ ಇದೆ, ಆಗ ಬಾಂಡ್ ಲೆಂತ್ ಕಮ್ಮಿ ಇರುತ್ತೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಟೇಬಲ್ ಇದೆ. ಸೊ ಬಾಂಡ್ ಲೆಂತ್ ತಲುಪಿ ಮತ್ತು ಡೈಪೋಲ್ ಮೂಮೆಂಟ್ ಹೇಗೆ ವೇರಿ ಆಗ್ತಿದೆ ಅಂತ. ಸೊ ನೆಕ್ಸ್ಟ್ ಒನ್ ಇಸ್ ಮೆಥಡ್ಸ್ ಆಫ್ ಪ್ರಿಪರೇಷನ್, ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂತ. ಸೊ ಮೊದಲನೇದಾಗಿ ಫ್ರಮ್ ಆಲ್ಕೋಹಾಲ್ಸನ್ನು ಯೂಸ್ ಮಾಡಿಕೊಂಡು ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂತ. ಸೊ ಹೈಡ್ರಾಕ್ಸಿಲ್ ಗ್ರೂಪ್ ಆಫ್ ಆಲ್ಕೋಹಾಲ್ ಈಸ್ ರೀಪ್ಲೇಸ್ಡ್ ಬೈ ಹ್ಯಾಲೋಜನ್ ಆರ್ ರಿಯಾಕ್ಷನ್ ವಿತ್ ಕಾನ್ಸಂಟ್ರೇಟೆಡ್ ಹ್ಯಾಲೋಜನ್ ಆ್ಯಸಿಡ್ ಆರ್ ಫಾಸ್ಫರಸ್ ಹ್ಯಾಲೈಡ್ಸ್ ಆರ್ ಥಿಯೋನಿಲ್ ಕ್ಲೋರೈಡ್. ಸೊ ಇಲ್ಲೇನಾಗ್ತಿದೆ, ಆಲ್ಕೋಹಾಲಲ್ಲಿ ಇರುವಂತಹ ಹೈಡ್ರಾಕ್ಸಿಲ್ ಗ್ರೂಪನ್ನು ಹ್ಯಾಲೋಜನ್ ಆಟಮ್ ರೀಪ್ಲೇಸ್ ಮಾಡ್ತಾ ಇದೆ. ಯಾವಾಗ, ವೆನ್ ಇಟ್ ಇಸ್ ರಿಯಾಕ್ಟ್ ವಿತ್ ಕಾನ್ಸಂಟ್ರೇಟೆಡ್ ಹ್ಯಾಲೋಜನ್ ಆ್ಯಸಿಡ್ಸ್ ಆರ್ ಫಾಸ್ಫರಸ್ ಹ್ಯಾಲೈಡ್ಸ್ ಆರ್ ಥಿಯೋನಿಲ್ ಕ್ಲೋರೈಡ್. ಆದರೆ ಇಲ್ಲಿ ನಾವು ಥಿಯೋನಿಲ್ ಕ್ಲೋರೈಡ್ನ ಪ್ರಿಫರ್ ಮಾಡ್ತೀವಿ. ಯಾಕೆ ಅಂದರೆ ಆ ರಿಯಾಕ್ಷನ್ ಮಾಡಿದಾಗ ನಮಗೆ 2 ಪ್ರಾಡಕ್ಟ್ಗಳು ಬರುತ್ತೆ. ಸೊ ಆ 2 ಪ್ರಾಡಕ್ಟ್ಗಳು ಎಸ್ಕೇಪಬಲ್ ಗ್ಯಾಸಸ್ ಆಗಿರುತ್ತೆ. ಸೊ ಅದರಿಂದ ನಮಗೆ ಪ್ಯೂರ್ ಆಲ್ಕೈಲ್ ಹ್ಯಾಲೈಡ್ ಸಿಗುತ್ತೆ. ಓಕೆ, ಸೊ ಅದರಿಂದ ಥಿಯೋನಿಲ್ ಕ್ಲೋರೈಡನ್ನು ಪ್ರಿಫರ್ ಮಾಡ್ತಾರೆ. ಸೊ ನೆಕ್ಸ್ಟ್ ಇಸ್ ರಿಯಾಕ್ಷನ್ಸ್ ಆಫ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಆಲ್ಕೋಹಾಲ್ಸ್ ವಿತ್ HX ರಿಕ್ವೈರ್ ಕೆಟಲಿಸ್ಟ್ ಜಿಂಕ್ ಕ್ಲೋರೈಡ್. ಸೊ ಪ್ರೈಮರಿ ಮತ್ತು ಸೆಕೆಂಡರಿ ಆಲ್ಕೋಹಾಲ್ನ HX ಜೊತೆಗೆ ಟ್ರೀಟ್ ಮಾಡ್ತಿದ್ದೀರಾ ಅಂದರೆ ಸೊ ನಿಮಗೆ ಒಂದು ಕೆಟಲಿಸ್ಟ್ ಬೇಕು, ಯಾವುದು, ಜಿಂಕ್ ಕ್ಲೋರೈಡ್. ಅದೇ ಒಂದು ಟರ್ಷರಿ ಆಲ್ಕೋಹಾಲ್ ಆಗಿದ್ರೆ ತುಂಬಾ ಸಿಂಪಲ್, ಇಲ್ಲಿ ನಮಗೆ ಕೆಟಲಿಸ್ಟ್ ಬೇಡ. ಏನು ಮಾಡಬೇಕಾಗುತ್ತೆ, ಶೇಕಿಂಗ್ ವಿತ್ ಕಾನ್ಸಂಟ್ರೇಟೆಡ್ HCl ಎಟ್ ರೂಮ್ ಟೆಂಪ್ರೇಚರ್. ಇಲ್ಲೇನು ಮಾಡಬೇಕು, ಕಾನ್ಸಂಟ್ರೇಟೆಡ್ HCl ಜೊತೆಗೆ ಶೇಕ್ ಮಾಡಿದ್ರೆ ಸಾಕು ರೂಮ್ ಟೆಂಪ್ರೇಚರಲ್ಲಿ. ಮತ್ತು ಟೆಂಪ್ರೇಚರ್ ನಾವು ಕೊಡಬೇಕು ಅಂತ ಇಲ್ಲ. ಸೊ ಟರ್ಷರಿ ಆಲ್ಕೋಹಾಲ್ ಈಸಿಯಾಗಿ ಕನ್ವರ್ಟ್ ಆಗುತ್ತೆ. ಸೊ ರಿಯಾಕ್ಟಿವಿಟಿ ನೋಡೋದಾದರೆ, ಅಂದರೆ ಹ್ಯಾಲೋ ಆ್ಯಸಿಡ್ಗಳ ಜೊತೆಗೆ ರಿಯಾಕ್ಷನ್ ಹೇಗಿದೆ ಆಲ್ಕೋಹಾಲ್ದು ಅಂತ ನೋಡೋದಾದರೆ, ಟರ್ಷರಿ or highly reactive as compared to secondary, which is highly reactive than primary. Okay, so first reaction nodi ROH plus HCl. So in the presence of zinc chloride, so ಆಗ ನಮಗೆ ಬರುತ್ತೆ RCl plus H2O. So next nodi ROH plus NaBr, sodium bromide plus sulfuric acid H2SO4, we get RBr plus NaHSO4 plus H2O. ಸೊ ಅದೇ 3ROH ಪ್ಲಸ್ PX3 ಆದರೆ ಸೊ 3RX ಪ್ಲಸ್ H3PO3. ಸೊ ROH ಪ್ಲಸ್ PCl5 ಫಾಸ್ಫರಸ್ ಪೆಂಟಾಕ್ಲೋರೈಡ್. ಸೊ ದೆನ್ ವಿ ಗೆಟ್ RCl ಪ್ಲಸ್ POCl3 ಪ್ಲಸ್ HCl. ಸೊ ROH ಇನ್ ದ ಪ್ರೆಸೆನ್ಸ್ ಆಫ್ ರೆಡ್ ಫಾಸ್ಫರಸ್. ಸೊ ಇಲ್ಲಿ ಬ್ರೋಮಿನ್ ಅಥವಾ ಅಯೋಡಿನ್ ಹ್ಯಾಲೋಜನ್ನು. ಸೊ ಆಗ ನಮಗೆ RX ಬರುತ್ತೆ. ಸೊ ಅದೇ ROH ಪ್ಲಸ್ SOCl2. ಸೊ ವಿ ಗೆಟ್ RCl plus SO2 plus HCl. ಇದಿಷ್ಟು ಕೂಡ ಪ್ರಿಪರೇಷನ್ ಬೈ ಯೂಸಿಂಗ್ ಆಲ್ಕೋಹಾಲ್. ಹೈಡ್ರೋಕಾರ್ಬನ್ಸನ್ನು ಯೂಸ್ ಮಾಡಿಕೊಂಡು ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂತ. ಸೊ ಫಸ್ಟ್ ಒನ್ ಬೈ ಫ್ರೀ ರ್ಯಾಡಿಕಲ್ ಹ್ಯಾಲೋಜಿನೇಷನ್. ಸೊ ಫ್ರೀ ರ್ಯಾಡಿಕಲ್ ಕ್ಲೋರಿನೇಷನ್ ಆಫ್ ಆಲ್ಕೇನ್ಸ್ gives a complex mixtures which is difficult to separate as pure compounds. The yield of any one compound is low. ಸೊ ಇಲ್ಲೇನಾಗ್ತಿದೆ, ಫ್ರೀ ರ್ಯಾಡಿಕಲ್ ಕ್ಲೋರಿನೇಷನ್ ಮಾಡ್ತಿದ್ದಾರೆ ಆಫ್ ಆಲ್ಕೇನ್ಸ್. ಆಗ ನಮಗೆ ಒಂದು ಕಾಂಪ್ಲೆಕ್ಸ್ ಮಿಕ್ಸ್ಚರ್ಸ್ ಬರುತ್ತೆ. ಸೊ ಅದನ್ನು ಸೆಪ್ರೇಟ್ ಮಾಡೋದು ಕಷ್ಟ ಪ್ಯೂರ್ ಕಾಂಪೌಂಡ್ಸ್ ಆಗಿ. ಸೊ ಆಗ ಒಂದು ಕಾಂಪೌಂಡ್ನ ಈಲ್ಡು ಕಮ್ಮಿ ಬರುತ್ತೆ. ಸೊ ಇಲ್ಲಿ ರಿಯಾಕ್ಷನ್ ನೋಡ್ತಿರ್ಬೋದು. ಸೊ ಇಲ್ಲಿ ತೊಗೊಂಡಿರೋವಂಥದ್ದು ಬ್ಯೂಟೇನ್. ಸೊ ಬ್ಯೂಟೇನ್ನ ಕ್ಲೋರಿನೇಷನ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ UV ಲೈಟ್ ಆರ್ ಹೀಟ್. ಸೊ ಆಗ ನಮಗೆ ಮಿಕ್ಸ್ಚರ್ ಆಫ್ ಕಾಂಪೌಂಡ್ಸ್ ಬರುತ್ತೆ. ಯಾವ್ದು ಒನ್ ಕ್ಲೋರೋಬ್ಯೂಟೇನ್ ಆ್ಯಂಡ್ 2 ಕ್ಲೋರೋಬ್ಯೂಟೇನ್. ನೆಕ್ಸ್ಟ್ ಒನ್ ಇಸ್ ಹ್ಯಾಲೋಜನ್ ಎಕ್ಸ್ಚೇಂಜ್. ಸೊ ಅದರಲ್ಲಿ ಫಿಂಕಲ್ಸ್ಟೀನ್ ರಿಯಾಕ್ಷನ್. ಸೊ ಫಿಂಕಲ್ಸ್ಟೀನ್ ರಿಯಾಕ್ಷನ್ ಏನಾಗುತ್ತೆ, ವೆನ್ ಆಲ್ಕೈಲ್ ಕ್ಲೋರೈಡ್ಸ್ ಆರ್ ಬ್ರೋಮೈಡ್ಸ್ ಆರ್ ಟ್ರೀಟೆಡ್ ವಿತ್ ಸೋಡಿಯಂ ಅಯೋಡೈಡ್ ಇನ್ ಡ್ರೈ ಅಸಿಟೋನ್ ಫಾರ್ಮ್ಸ್ ಆಲ್ಕೈಲ್ ಅಯೋಡೈಡ್.
ಸೊ ಇಲ್ಲೇನಾಗ್ತಿದೆ, ಆಲ್ಕೈಲ್ ಕ್ಲೋರೈಡ್ ಅಥವಾ ಬ್ರೋಮೈಡ್ಸನ್ನು ಸೋಡಿಯಂ ಅಯೋಡೈಡ್ ಜೊತೆಗೆ ಟ್ರೀಟ್ ಮಾಡ್ತಾರೆ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಅಸಿಟೋನ್. ಸೊ ಆಗ ಬರುವಂತಹ ಪ್ರಾಡಕ್ಟು ಆಲ್ಕೈಲ್ ಅಯೋಡೈಡ್ ಆಗಿರುತ್ತೆ. ಸೊ ರಿಯಾಕ್ಷನ್ ನೋಡ್ತಿರ್ಬೋದು, RX ಪ್ಲಸ್ NaI ಸೋಡಿಯಂ ಅಯೋಡೈಡ್ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಅಸಿಟೋನ್. ಸೊ ಆಗ ನಮಗೆ ಆಲ್ಕೈಲ್ ಅಯೋಡೈಡ್ ಬರುತ್ತೆ, ಅದ್ರ ಜೊತೆಗೆ ಸೋಡಿಯಂ ಹ್ಯಾಲೈಡ್. ಸೊ ಇಲ್ಲಿ ನೀವು ಎಕ್ಸಾಂಪಲ್ ನೋಡ್ತಿರ್ಬೋದು. ಸೊ ವೆನ್ methyl chloride is treated with sodium iodide in the presence of dry acetone, methyl iodide is formed. ಸೊ ಇಲ್ಲೇನು ತೊಗೊಂಡಿದ್ದಾರೆ, ಮೀಥೈಲ್ ಕ್ಲೋರೈಡನ್ನು ತೊಗೊಂಡಿದ್ದಾರೆ, ಅದನ್ನು ಸೋಡಿಯಂ ಅಯೋಡೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಅಸಿಟೋನ್. ಸೊ ಆಗ ನಮ್ಗೆ ಬರುವಂತಹ ಪ್ರಾಡಕ್ಟು ಮೀಥೈಲ್ ಅಯೋಡೈಡ್ ಆಗಿರುತ್ತೆ. ಸೊ ರಿಯಾಕ್ಷನ್ ನೋಡ್ತಿರ್ಬೋದು, CH3Cl ದಟ್ ಇಸ್ ಮೀಥೈಲ್ ಕ್ಲೋರೈಡ್. ಸೊ ಅದನ್ನು ಸೋಡಿಯಂ ಅಯೋಡೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಅಸಿಟೋನು. ಸೊ ಆಗ ಬರುವಂತಹ ಕಾಂಪೌಂಡು CH3I ದಟ್ ಇಸ್ ಮೀಥೈಲ್ ಅಯೋಡೈಡ್ ಆ್ಯಂಡ್ ಸೋಡಿಯಂ ಕ್ಲೋರೈಡ್. ಸೊ ನೆಕ್ಸ್ಟ್ ಒನ್ ಇಸ್ ಸ್ವಾಟ್ಸ್ ರಿಯಾಕ್ಷನ್. ಸ್ವಾಟ್ಸ್ ರಿಯಾಕ್ಷನ್ ಅಂದರೆ ಏನು? ವೆನ್ ಆಲ್ಕೈಲ್ ಕ್ಲೋರೈಡ್ ಆರ್ ಬ್ರೋಮೈಡ್ ಈಸ್ ಹೀಟೆಡ್ ಇನ್ ದ ಪ್ರೆಸೆನ್ಸ್ ಆಫ್ ಮೆಟಾಲಿಕ್ ಫ್ಲೋರೈಡ್ಸ್ ಸಚ್ ಆಸ್ ಸಿಲ್ವರ್ ಫ್ಲೋರೈಡ್, ಮರ್ಕ್ಯುರಸ್ ಫ್ಲೋರೈಡ್, ಕೋಬಾಲ್ಟ್ ಫ್ಲೋರೈಡ್ ಆರ್ ಆಂಟಿಮನಿ ಫ್ಲೋರೈಡ್, ಆಲ್ಕೈಲ್ ಫ್ಲೋರೈಡ್ ಇಸ್ ಫಾರ್ಮ್ಡ್. ಸೊ ಇಲ್ಲೇನು ಮಾಡ್ತಿದ್ದಾರೆ, ಆಲ್ಕೈಲ್ ಕ್ಲೋರೈಡ್ ಅಥವಾ ಬ್ರೋಮೈಡನ್ನು ಒಂದು ಮೆಟಾಲಿಕ್ ಫ್ಲೋರೈಡ್ನ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಸೊ ಇದಿಷ್ಟು ಏನಿದೆ ಮೆಟಾಲಿಕ್ ಫ್ಲೋರೈಡ್ಸ್ ಲೈಕ್ ಸಿಲ್ವರ್ ಫ್ಲೋರೈಡ್, ಮರ್ಕ್ಯುರಸ್ ಫ್ಲೋರೈಡ್, ಕೋಬಾಲ್ಟ್ ಫ್ಲೋರೈಡ್ ಅಥವಾ ಆಂಟಿಮನಿ ಫ್ಲೋರೈಡ್. ಸೊ ಇದು ಯಾವುದ್ರೆಲ್ಲರೂ ಒಂದ್ರ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಸೊ ಆಗ ಬರುವಂತಹ ಕಾಂಪೌಂಡು ಆಲ್ಕೈಲ್ ಫ್ಲೋರೈಡ್ ಆಗಿರುತ್ತೆ. ಸೊ ರಿಯಾಕ್ಷನ್ ನೀವು ನೋಡ್ತಿರ್ಬೋದು, ವೆನ್ methyl bromide is reacts with silver fluoride, methyl fluoride is formed. ಸೊ ಇಲ್ಲೇನು ಮಾಡ್ತಿದ್ದಾರೆ, ಮೀಥೈಲ್ ಬ್ರೋಮೈಡನ್ನು ಸಿಲ್ವರ್ ಫ್ಲೋರೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಆಗ ಬರುವಂತಹ ಕಾಂಪೌಂಡು ಮೀಥೈಲ್ ಫ್ಲೋರೈಡ್. ಸೊ ಇಲ್ಲಿ ನೋಡಿ, ಮೀಥೈಲ್ ಬ್ರೋಮೈಡ್ ಇದೆ CH3Br. ಸೊ ಇದನ್ನು ಸಿಲ್ವರ್ ಫ್ಲೋರೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಸೊ ಆಗಿಲ್ಲಿ ನೋಡಿ ಏನಾಗುತ್ತೆ, ಮೀಥೈಲ್ ಫ್ಲೋರೈಡ್ ಬರುತ್ತೆ. ಹೇಗೆ ಇಲ್ಲಿ ಬಾಂಡ್ ಬ್ರೇಕ್ ಆಗುತ್ತೆ. ಓಕೆ, ಸೊ ನಮ್ಗೆ ಬರುವಂಥ ಪ್ರಾಡಕ್ಟ್ ಏನು, methyl fluoride and silver bromide. Electrophilic substitution. So electrophilic substitution of arenes with chlorine and bromine in the presence of Lewis acid catalyst like iron or iron third chloride forms aryl chlorides and aryl bromides are prepared. So illéನಾಗ್ತಿದೆ, electrophilic substitution of arenes. ಸೊ ವಿತ್ ಯಾವುದ್ರ ಜೊತೆಗೆ, ವಿತ್ ಕ್ಲೋರಿನ್ ಆ್ಯಂಡ್ ಬ್ರೋಮಿನ್ ಇನ್ ದ ಪ್ರೆಸೆನ್ಸ್ ಆಫ್ ಲೀವೀಸ್ ಆ್ಯಸಿಡ್ ಕೆಟಲಿಸ್ಟ್ ಇದೆ ಲೈಕ್ ಐರನ್ ಅಥವಾ ಐರನ್ ಥರ್ಡ್ ಕ್ಲೋರೈಡ್. ಸೊ ಆಗ ಬರುವಂಥ ಕಾಂಪೌಂಡ್ ಏನಾಗಿರುತ್ತೆ, ಪ್ರಾಡಕ್ಟು ಅರೈಲ್ ಕ್ಲೋರೈಡ್ಸ್ ಅಥವಾ ಅರೈಲ್ ಬ್ರೋಮೈಡ್ಸ್. ಟಾಲಿನ್ ಇದೆ ಇಲ್ಲಿ. ಓಕೆ, ಟಾಲಿನ್ನ ಹ್ಯಾಲೋಜನ್ ಜೊತೆಗೆ ಟ್ರೀಟ್ ಮಾಡ್ತಿದೆ ಇನ್ ದ ಪ್ರೆಸೆನ್ಸ್ ಆಫ್ ಐರನ್. ಸೊ ಆಗೇನಾಗ್ತಿದೆ ನೋಡಿ, ಆರ್ಥೋ ಹ್ಯಾಲೋ ಟಾಲಿನ್ ಬರ್ತಿದೆ. ಸೊ ಇಲ್ಲಿ ಆರ್ಥೋ ಪೊಸಿಷನ್ಗೆ ಹ್ಯಾಲೋಜನ್ ಅಟ್ಯಾಚ್ ಆಗ್ತಿದೆ. ಓಕೆ, ಆ್ಯಂಡ್ ಪ್ಯಾರಾ ಹ್ಯಾಲೋಟಾಲಿನ್, ಪ್ಯಾರಾ ಪೊಸಿಷನ್ಗೆ ಹ್ಯಾಲೋಜನ್ ಆಟಮ್ ಅಟ್ಯಾಚ್ ಆಗ್ತಿದೆ. ಸೊ ಇದೇ ರೀತಿಯಾಗಿ ನಾವು ಎಕ್ಸಾಂಪಲ್ ತಗೊಂಡಾಗ, ಸೊ ಹ್ಯಾಲೋಜನ್ ಜಾಗದಲ್ಲಿ ಕ್ಲೋರಿನ್ನ ತೊಗೊಂಡಿದ್ದೀವಿ. ಸೊ ಟಾಲಿನ್ನ ಕ್ಲೋರಿನ್ ಜೊತೆಗೆ ಟ್ರೀಟ್ ಮಾಡ್ತಿದ್ದೀವಿ ಇನ್ ದ ಪ್ರೆಸೆನ್ಸ್ ಆಫ್ ಫೆರಿಕ್ ಕ್ಲೋರೈಡ್. ಸೊ ಆಗ ಬರುವಂತಹ ಪ್ರಾಡಕ್ಟು ಆರ್ಥೋಕ್ಲೋರೋಟಾಲಿನ್ ಆ್ಯಂಡ್ ಪ್ಯಾರಾಕ್ಲೋರೋಟಾಲಿನ್. ಸೊ ಆರ್ಥೋ ಪೊಸಿಷನ್ಗೆ ಕ್ಲೋರಿನ್ ಆಟಮ್ ಅಟ್ಯಾಚ್ ಆಗಿದೆ. ಸೊ ಆರ್ಥೋಕ್ಲೋರೋಟಾಲಿನ್. ಸೊ ಇಲ್ಲಿ ಪ್ಯಾರಾ ಪೊಸಿಷನ್ಗೆ ಕ್ಲೋರಿನ್ ಆಟಮ್ ಅಟ್ಯಾಚ್ ಆಗಿದೆ, ಅದರಿಂದ ಇದು ಪ್ಯಾರಾಕ್ಲೋರೋಟಾಲಿನ್, ಅದರ ಜೊತೆಗೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್. Sandmeier's reaction. When a primary aromatic amine dissolved in a cold aqueous mineral acid like hydrochloric acid and is treated with sodium nitrite, a diazonium salt is formed. Then the solution of diazonium salt is mixed with cuprous chloride, results in the replacement of the diazonium group by Cl. ಸೊ ಇಲ್ಲೇನಾಗ್ತಿದೆ, ಒಂದು ಪ್ರೈಮರಿ ಆರೋಮ್ಯಾಟಿಕ್ ಅಮೈನ್ನ ತೊಗೊಂಡಿದ್ದಾರೆ, ಅದನ್ನು ಹೈಡ್ರೋಕ್ಲೋರಿಕ್ ಆ್ಯಸಿಡಲ್ಲಿ ಡಿಸಾಲ್ವ್ ಮಾಡ್ತಿದ್ದಾರೆ. ಸೊ ಡಿಸಾಲ್ವ್ ಮಾಡಿದ ಮೇಲೆ ಅದನ್ನು ಸೋಡಿಯಂ ನೈಟ್ರೈಟ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಆಗ ನಮಗೆ ಒಂದು ಪ್ರಾಡಕ್ಟ್ ಬರುತ್ತೆ, ದಟ್ ಈಸ್ ಡೈಸೋನಿಯಂ ಸಾಲ್ಟ್. ಸೊ ಈ ಡೈಸೋನಿಯಂ ಸಾಲ್ಟ್ನ ಸೊಲ್ಯೂಷನ್ ಏನಿದೆ ಅದನ್ನು ಕ್ಯುಪ್ರಸ್ ಕ್ಲೋರೈಡ್ ಜೊತೆಗೆ ಮಿಕ್ಸ್ ಮಾಡ್ತಿದ್ದಾರೆ. ಸೊ ಆಗೇನಾಗುತ್ತೆ, ಡಯೋಸೋನಿಯಂ ಗ್ರೂಪ್ ಏನಿದೆ ಅದು Cl ರೀಪ್ಲೇಸ್ ಆಗುತ್ತೆ. ಓಕೆ, ಸೊ ಇಲ್ಲಿ ರಿಯಾಕ್ಷನ್ ನೀವು ನೋಡ್ತಿರ್ಬೋದು, ಪ್ರೈಮರಿ ಆರೋಮ್ಯಾಟಿಕ್ ಅಮೈನ್ ಇಲ್ಲಿ ಯಾವುದಿದೆ, ಅನಿಲಿನ್ನ ತೊಗೊಂಡಿದ್ದಾರೆ, ಅದನ್ನು ಹೈಡ್ರೋಕ್ಲೋರಿಕ್ ಆ್ಯಸಿಡಲ್ಲಿ ಡಿಸಾಲ್ವ್ ಮಾಡಿದ್ದಾರೆ. ಡಿಸಾಲ್ವ್ ಆದಮೇಲೆ ಅದನ್ನು ಸೋಡಿಯಂ ನೈಟ್ರೇಟ್ ಜೊತೆಗೆ ಟ್ರೀಟ್ ಮಾಡಿದ್ದಾರೆ. ಸೊ ಆಗ ನಮಗೇನು ಬರುತ್ತೆ, ಬೆನ್ಝೀನ್ ಡೈಸೋನಿಯಂ ಕ್ಲೋರೈಡ್ ಬರುತ್ತೆ.
ಸೊ ಇದು ಡೈಸೋನಿಯಂ ಗ್ರೂಪ್. ಓಕೆ, ಈ ಬೆನ್ಸಿನ್ ಡೈಸೋನಿಯಂ ಕ್ಲೋರೈಡ್ ಏನಿದೆ ಅದನ್ನು ಕ್ಯೂಪ್ರಸ್ ಕ್ಲೋರೈಡ್ ಜೊತೆಗೆ ಟ್ರೀಟ್ ಮಾಡ್ತಾರೆ. ಸೊ ಆಗ ಈ ಡೈಸೋನಿಯಂ ಗ್ರೂಪ್ ಏನಿದೆ ಅದು Cl ಇಂದ ರೀಪ್ಲೇಸ್ ಆಗುತ್ತೆ. ಓಕೆ, ಸೊ ಆಗ ಬರುವಂಥ ಪ್ರಾಡಕ್ಟು ಕ್ಲೋರೋಬೆನ್ಸಿನ್. Replacement of diazonium group by iodine does not require cuprous halide and is formed by shaking the diazonium salt with potassium iodide. ಸೊ ಈ ಡೈಸೋನಿಯಂ ಗ್ರೂಪನ್ನು ಅಯೋಡಿನಿಂದ ರೀಪ್ಲೇಸ್ ಮಾಡಬೇಕು ಅಂದರೆ ನಿಮಗೆ ಕ್ಯೂಪ್ರಸ್ ಹ್ಯಾಲೈಡ್ನ ಅವಶ್ಯಕತೆ ಇಲ್ಲ. ಸೊ ಅದ್ರ ಬದಲಾಗಿ ಏನು ಮಾಡಬೇಕು, ಆ ಡೈಸೋನಿಯಂ ಸಾಲ್ಟ್ನ ಸೊಲ್ಯೂಷನ್ ಏನಿದೆ ಅದನ್ನು ಪೊಟ್ಯಾಷಿಯಮ್ ಅಯೋಡೈಡ್ ಜೊತೆಗೆ ಶೇಕ್ ಮಾಡಬೇಕು. ಸೊ ಆಗ ಡೈಸೋನಿಯಂ ಗ್ರೂಪು ಅಯೋಡಿನಿಂದ ರೀಪ್ಲೇಸ್ ಆಗುತ್ತೆ. ಸೊ ರಿಯಾಕ್ಷನ್ ನೀವು ನೋಡ್ತಿರ್ಬೋದು, ಇಲ್ಲಿ ಡೈಸೋನಿಯಂ ಸಾಲ್ಟ್ ಇದೆ, ಇದನ್ನು ಪೊಟ್ಯಾಷಿಯಮ್ ಅಯೋಡೈಡ್ ಜೊತೆಗೆ ಶೇಕ್ ಮಾಡ್ತಿದ್ದಾರೆ. ಸೊ ಆಗ ನಮಗೆ ಈ ಡೈಸೋನಿಯಂ ಗ್ರೂಪು ಅಯೋಡಿನಿಂದ ರೀಪ್ಲೇಸ್ ಆಗುತ್ತೆ. ಸೊ ಆಗ ನಮಗೆ ಅಯೋಡೋಬೆನ್ಸಿನ್ ಸಿಗುತ್ತೆ. ಆಲ್ಕೀನ್ಸನ್ನ ಯೂಸ್ ಮಾಡ್ಕೊಂಡು ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂತ. ಸೊ ಫಸ್ಟ್ ಒನ್, ಅಡಿಷನ್ ಆಫ್ ಹೈಡ್ರೋಜನ್ ಹ್ಯಾಲೈಡ್ಸ್. ವೆನ್ ಆಲ್ಕೀನ್ ಈಸ್ ಟ್ರೀಟೆಡ್ ವಿತ್ ಹೈಡ್ರೋಜನ್ ಕ್ಲೋರೈಡ್ ಆರ್ ಹೈಡ್ರೋಜನ್ ಬ್ರೋಮೈಡ್ ಆರ್ ಹೈಡ್ರೋಜನ್ ಅಯೋಡೈಡ್, ಆಲ್ಕೀನ್ ಗೆಟ್ ಕನ್ವರ್ಟೆಡ್ ಇಂಟು ಆಲ್ಕೈಲ್ ಹ್ಯಾಲೈಡ್. ಸೊ ಇಲ್ಲೇನಾಗ್ತಿದೆ, ಆಲ್ಕೀನನ್ನು ಹೈಡ್ರೋಜನ್ ಕ್ಲೋರೈಡ್, ಹೈಡ್ರೋಜನ್ ಬ್ರೋಮೈಡ್ ಅಥವಾ ಹೈಡ್ರೋಜನ್ ಅಯೋಡೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಸೊ ಆಗ ಆಲ್ಕೀನು ಆಲ್ಕೈಲ್ ಹ್ಯಾಲೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಆಲ್ಕೀನ್ ಅಂತ ಅಂದರೆ ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡ್ ಇರುವಂಥದ್ದು. ಓಕೆ, ಸೊ ಅದನ್ನು ಹೈಡ್ರೋಜನ್ ಹ್ಯಾಲೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಸೊ ಆಗೇನಾಗುತ್ತೆ, ನಮಗೆ ಒಂದು ಆಲ್ಕೈಲ್ ಹ್ಯಾಲೈಡ್ ಫಾರ್ಮ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ಅಡಿಷನ್ ಆಫ್ ಹ್ಯಾಲೋಜನ್ಸ್. ಸೊ ಅಡಿಷನ್ ಆಫ್ ಹ್ಯಾಲೋಜನ್ಸ್ ನೋಡಿ, ಅಡಿಷನ್ ಆಫ್ ಬ್ರೋಮಿನ್ in CCl4 to an alkene results in discharge of reddish brown color of bromine. It indicates detection of double bond in a molecule. This leads to the synthesis of vis dibromide. bromine alkene add ಮಾಡ್ತಾ ಇದ್ದಾರೆ in the presence of carbon tetrachloride. ಸೊ ಆಗೇನಾಗುತ್ತೆ, ರೆಡಿಶ್ ಬ್ರೌನ್ ಕಲರ್ ಡಿಸ್ಚಾರ್ಜ್ ಆಗುತ್ತೆ. ಸೊ ಬ್ರೋಮಿಂದು ಇದು ಏನು ಇಂಡಿಕೇಟ್ ಮಾಡ್ತಿದೆ ಅಂದರೆ ಆ ಮಾಲಿಕ್ಯೂಲಲ್ಲಿ ಡಬಲ್ ಬಾಂಡ್ ಇದೆ ಅಂತ. ಸೊ ಆಗ ನಮಗೆ ವಿಸ್ ಡೈಬ್ರೋಮೈಡ್ ಸಿಗುತ್ತೆ. ಸೊ ವಿಸಿನಲ್ ಡೈಹ್ಯಾಲೈಡ್ಸ್ ನಿಮ್ಗೆ ಗೊತ್ತಿದೆ, ಅಂದರೆ ನೈಬರಿಂಗ್ ಕಾರ್ಬನ್ ಆಟಮ್ಗೆ ಹ್ಯಾಲೋಜನ್ ಆಟಮ್ ಅಟ್ಯಾಚ್ ಆಗಿದ್ರೆ ಅದನ್ನು ನಾವು ವಿಸ್ ಡೈಹ್ಯಾಲೈಡ್ಸ್ ಅಂತ ಕರಿತೀವಿ. ಓಕೆ, ಸೊ ನೀವು ನೋಡ್ತಿರ್ಬೋದು ಆಲ್ಕೀನು ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡ್ ಇದೆ. ಸೊ ಇದಕ್ಕೆ ಬ್ರೋಮಿನ್ ಜೊತೆಗೆ ಟ್ರೀಟ್ ಮಾಡ್ತಿದ್ದೀವಿ ಇನ್ ದ ಪ್ರೆಸೆನ್ಸ್ ಆಫ್ ಕಾರ್ಬನ್ ಟೆಟ್ರಾಕ್ಲೋರೈಡ್. ಸೊ ಆಗ ಬರುವಂಥದ್ದು ವಿಸ್ ಡೈಬ್ರೋಮೈಡ್. ಆಲ್ಕೈಲ್ ಹ್ಯಾಲೈಡ್ಸ್ ಆರ್ ಕಲರ್ಲೆಸ್ ಇನ್ ಪ್ಯೂರ್ ಫಾರ್ಮ್. ಸೊ ಪ್ಯೂರ್ ಫಾರ್ಮಲ್ಲಿ ಕಲರ್ಲೆಸ್ ಆಗಿರುತ್ತೆ. ಆ್ಯಂಡ್ ಬ್ರೋಮೈಡ್ಸ್ ಆ್ಯಂಡ್ ಅಯೋಡೈಡ್ಸ್ಗಳು ಯಾವಾಗ ಲೈಟಿಗೆ ಎಕ್ಸ್ಪೋಸ್ ಆಗುತ್ತೆ ಸೊ ಅದಕ್ಕೆ ಕಲರ್ ಬರುತ್ತೆ. ಈ ವಾಲಟೈಲ್ ಹ್ಯಾಲೋಜನ್ ಕಾಂಪೌಂಡ್ಸ್ ಆಗಿರೋದ್ರಿಂದ ಅದಕ್ಕೆ ಸ್ವೀಟ್ ಸ್ಮೆಲ್ ಇದೆ. ಆ್ಯಂಡ್ ಇದರ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ಸ್ ಅಂತ ನೋಡೋದಾದರೆ ಮೀಥೈಲ್ ಕ್ಲೋರೈಡ್, ಈಥೈಲ್ ಕ್ಲೋರೈಡ್, ಮೀಥೈಲ್ ಬ್ರೋಮೈಡ್ ಆ್ಯಂಡ್ ಸಮ್ ಕ್ಲೋರೋಫ್ಲೋರೋಮೀಥೇನ್ಸ್ ಏನಿದೆ ಅವೆಲ್ಲವೂ ಕೂಡ ಗ್ಯಾಸಸ್ ಅಟ್ ರೂಮ್ ಟೆಂಪ್ರೇಚರ್ಲಿ ಗ್ಯಾಸಸ್ ಆಗಿರುತ್ತೆ. ಅದೇ ಹೈಯರ್ ಮೆಂಬರ್ಸ್ ಏನಿದೆ ಸೊ ಅವು ಸಾಲಿಡ್ಸ್ ಅಥವಾ ಲಿಕ್ವಿಡ್ಸ್ ಆಗಿರುತ್ತೆ. ಸೊ ಇದರ ಮೆಲ್ಟಿಂಗ್ ಪಾಯಿಂಟ್ ಅಥವಾ ಬಾಯ್ಲಿಂಗ್ ಪಾಯಿಂಟ್ ನಾವು ನೋಡೋದಾದರೆ ಸೊ RI is greater than RBr which is greater than RCl which is greater than RF. ಸೊ ಈ ಆರ್ಡರ್ಲಿ ಯಾಕಿದೆ ಅಂದರೆ ಇಟ್ ಈಸ್ ಬಿಕಾಸ್ ಇನ್ಕ್ರೀಸ್ ಇನ್ ಸೈಜ್ ಆ್ಯಂಡ್ ಮಾಸ್ ಆಫ್ ಹ್ಯಾಲೋಜನ್ ಆಟಮ್ ದ ಮ್ಯಾಗ್ನಿಟ್ಯೂಡ್ ಆಫ್ ವ್ಯಾಂಡರ್ವಾಲ್ ಫೋರ್ಸಸ್ ಇನ್ಕ್ರೀಸಸ್. ಸೊ ಸೈಜು ಮತ್ತು ಮಾಸ್ ಏನು ಹ್ಯಾಲೋಜನ್ ಐಟಮ್ದು ಇನ್ಕ್ರೀಸ್ ಆಗ್ತಾ ಹೋದ ಹಾಗೆ ವ್ಯಾಂಡರ್ವಾಲ್ ಫೋರ್ಸ್ ಕೂಡ ಜಾಸ್ತಿ ಆಗ್ತಾ ಬರುತ್ತೆ, ಅದರ ಮ್ಯಾಗ್ನಿಟ್ಯೂಡ್. ಸೊ ಅದರಿಂದ ಈ ಆರ್ಡ್ರಲ್ಲಿದೆ. ಸೊ ನೆಕ್ಸ್ಟ್ ಇಸ್ ಬಾಯ್ಲಿಂಗ್ ಪಾಯಿಂಟ್. ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಐಸೋಮೆರಿಕ್ ಹ್ಯಾಲೋ ಆಲ್ಕೇನ್ಸ್ ಡಿಕ್ರೀಸ್ ವಿತ್ ಇನ್ಕ್ರೀಸ್ ಇನ್ ಬ್ರಾಂಚಿಂಗ್. ಸೊ ಬ್ರಾಂಚಿಂಗ್ ಜಾಸ್ತಿ ಆಗ್ತಾ ಹೋದ ಹಾಗೆ ಐಸೋಮರಿಕ್ ಹ್ಯಾಲೋ ಆಲ್ಕೇನ್ಸಿನ ಬಾಯ್ಲಿಂಗ್ ಪಾಯಿಂಟು ಡಿಕ್ರೀಸ್ ಆಗ್ತಾ ಬರುತ್ತೆ. ಸೊ ಅದೇ ಇನ್ ಐಸೋಮೆರಿಕ್ ಡೈಹ್ಯಾಲೋಬೆನ್ಸಿನ್ಸ್. ಸೊ ಇನ್ ಐಸೋಮೆರಿಕ್ ಡೈಹ್ಯಾಲೋಬೆನ್ಸಿನ್ಸಲ್ಲಿ ನೋಡಿ, ಡೈಹ್ಯಾಲೋಬೆನ್ಸಿನ್ ಅಂದರೆ 2 ಹ್ಯಾಲೋಜನ್ ಐಟಮ್ ಇರೋವಂಥದ್ದು. ಸೊ ಪ್ಯಾರಾ ಐಸೋಮರ್ಸ್ ಆರ್ ಹೈ ಮೆಲ್ಟಿಂಗ್ ಪಾಯಿಂಟ್ ಹ್ಯಾಸ್ ಕಂಪೇರ್ಡ್ ಟು ಆರ್ಥೋ ಐಸೋಮರ್ಸ್. ಸೊ ಪ್ಯಾರಾ ಐಸೋಮರ್ಸ್ಗೆ ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಇದೆ ಹ್ಯಾಸ್ ಕಂಪೇರ್ಡ್ ಟು ಆರ್ಥೋ ಐಸೋಮರ್ಸ್. ಯಾಕಿದು ಅಂತ ಅಂದರೆ ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್ ಸಿಮಿಟ್ರಿ ಇನ್ ಪ್ಯಾರಾ ಐಸೋಮರ್ಸ್. ಸೊ ಪ್ಯಾರಾ ಐಸೋಮರ್ಸಲ್ಲಿ ಸಿಮಿಟ್ರಿ ಇರೋದ್ರಿಂದ ಪ್ಯಾರಾ ಐಸೋಮರ್ಸ್ನ ಮೆಲ್ಟಿಂಗ್ ಪಾಯಿಂಟು ಜಾಸ್ತಿ ಇದೆ ಹ್ಯಾಸ್ ಕಂಪೇರ್ಡ್ ಟು ಆರ್ಥೋ ಐಸೋಮರ್ಸ್. ಸೊ ನೆಕ್ಸ್ಟ್ ಒನ್ ಇಸ್ ಡೆನ್ಸಿಟಿ. ಸೊ ಡೆನ್ಸಿಟಿ ನೋಡಿ, ಬ್ರೋಮೋ, ಅಯೋಡೋ ಆ್ಯಂಡ್ ಪಾಲಿಕ್ಲೋರೋ ಡಿರೈವೇಟಿವ್ಸ್ ಆಫ್ ಹೈಡ್ರೋಕಾರ್ಬನ್ಸ್ ಆರ್ ಹೆವಿಯರ್ ದ್ಯಾನ್ ವಾಟರ್. ಸೊ ವಾಟರ್ಗಿಂತ ಹೆವಿಯರ್ ಆಗಿದೆ. ಸೊ ಡೆನ್ಸಿಟಿ ಆಫ್ ಆಲ್ಕೈಲ್ ಹ್ಯಾಲೈಡ್ಸ್ ಇನ್ಕ್ರೀಸ್ ಇನ್ ದ ಆರ್ಡರ್. ಸೊ ಈ ಆರ್ಡರಲ್ಲಿ ಇನ್ಕ್ರೀಸ್ ಆಗ್ತಾ ಬರುತ್ತೆ ಡೆನ್ಸಿಟಿ. RI ವಿಚ್ ಇಸ್ ಗ್ರೇಟರ್ ದ್ಯಾನ್ RBr ವಿಚ್ ಇಸ್ ಗ್ರೇಟರ್ ದ್ಯಾನ್ RCl. ಒನ್ ಇಸ್ ಕೆಮಿಕಲ್ ಪ್ರಾಪರ್ಟೀಸ್.
ಸೊ ಕೆಮಿಕಲ್ ಪ್ರಾಪರ್ಟೀಸಲ್ಲಿ ನೋಡಿ ರಿಯಾಕ್ಷನ್ಸ್ ಆಫ್ ಹ್ಯಾಲೋ ಆಲ್ಕೇನ್ಸ್ ಯಾವುದು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಎಲಿಮಿನೇಷನ್ ರಿಯಾಕ್ಷನ್, ರಿಯಾಕ್ಷನ್ ವಿತ್ ಮೆಟಲ್ಸ್. ಸೊ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ ಮೊದಲನೇದು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಇಲ್ಲೇನಾಗುತ್ತೆ, ಹಿಯರ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಈಸ್ ಇನಿಷಿಯೇಟೆಡ್ ಬೈ ನ್ಯೂಕ್ಲಿಯೋಫೈಲ್. ಸೊ ನ್ಯೂಕ್ಲಿಯೋಫೈಲಿಂದ ಇನಿಷಿಯೇಟ್ ಆಗುತ್ತೆ ಇಲ್ಲಿ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಸಬ್ಸ್ಟಿಟ್ಯೂಟ್ ಆಗುವಂಥದ್ದು. ಸೊ ನ್ಯೂಕ್ಲಿಯೋಫೈಲ್ ಅಂದರೆ ಏನು, ಯಾವ ಸ್ಪೀಷೀಸು ಎಲೆಕ್ಟ್ರಾನ್ ರಿಚ್ ಆಗಿರುತ್ತೆ ಅಥವಾ ಎಲೆಕ್ಟ್ರಾನ್ ರಿಚ್ ಸ್ಪೀಷೀಸ್ನ ನ್ಯೂಕ್ಲಿಯೋಫೈಲ್ ಅಂತ ಕರೀತಾರೆ. ಅದರಲ್ಲಿ ಎಲೆಕ್ಟ್ರಾನ್ ಜಾಸ್ತಿ ಇರಬೇಕು. ಫಾರ್ ಎಕ್ಸಾಂಪಲ್ Cl-, ಓಕೆ, ಸೊ OH-, ಇವೆಲ್ಲವೂ ಕೂಡ ಏನು ನ್ಯೂಕ್ಲಿಯೋಫೈಲ್ಸ್. ಸೊ ಮೈನಸ್ ಸಿಂಬಲ್ ಇರುತ್ತಲ್ಲ, ಸೊ ಇವೆಲ್ಲವೂ ಕೂಡ ನ್ಯೂಕ್ಲಿಯೋಫೈಲ್ಸ್ ಆಗಿದೆ. ಸೊ ನೀವು ನೋಡ್ತಿರ್ಬೋದು ಇಲ್ಲಿ CX, ಆಲ್ರೆಡಿ ನಾವು ನೇಚರ್ ಆಫ್ CX ಬಾಂಡನ್ನು ತಿಳ್ಕೊಂಡಿದ್ದೀವಿ. ಅಂದರೆ ಈ ಹ್ಯಾಲೋಜನ್ ಆಟಮು ಹೈಲಿ ಎಲೆಕ್ಟ್ರೋನೆಗೆಟಿವ್. ಏನು ಎಲೆಕ್ಟ್ರೋನೆಗೆಟಿವಿಟಿ ಅಂದರೆ, ಸೊ ತನ್ನ ಕಡೆ ಎಲೆಕ್ಟ್ರಾನ್ಗಳನ್ನು ಅಟ್ರ್ಯಾಕ್ಟ್ ಮಾಡ್ಕೊಳ್ಳುವಂಥ ಕೆಪಾಸಿಟಿ ಇರುವಂಥ ಎಲಿಮೆಂಟ್ನ ನಾವು ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಅಂತ ಕರಿತೀವಿ. ಸೊ ಇದು ಒಂದು ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್. ಕಾರ್ಬನ್ ಮತ್ತು ಹ್ಯಾಲೋಜನ್ನ ಕಂಪೇರ್ ಮಾಡಿದ್ರೆ ಹೈ ಎಲೆಕ್ಟ್ರೋನೆಗೆಟಿವಿಟಿ ಇರುವಂಥದ್ದು ಹ್ಯಾಲೋಜನ್ಗೆ. ಸೊ ಆದ್ದರಿಂದ ಎಲೆಕ್ಟ್ರಾನ್ಸ್ಗಳು ಹ್ಯಾಲೋಜನ್ ಕಡೆಗೆ ಮೂವ್ ಆಗುತ್ತೆ. ಆಗ ಹ್ಯಾಲೋಜನ್ಗೆ ನೆಗೆಟಿವ್ ಚಾರ್ಜ್ ಬರುತ್ತೆ ಆ್ಯಂಡ್ ಕಾರ್ಬನ್ಗೆ ಪಾಸಿಟಿವ್ ಚಾರ್ಜ್ ಬರುತ್ತೆ. ಸೊ ಯಾವಾಗ ಒಂದು ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಮಾಡುತ್ತೆ ಈ ಕಾರ್ಬನ್ನ, ಆಗಿಲ್ಲೇನಾಗುತ್ತೆ, ಈ ಬಾಂಡ್ ಬ್ರೇಕ್ ಆಗುತ್ತೆ. ಕಾರ್ಬನ್ ಮತ್ತು ಹ್ಯಾಲೋಜನ್ ನಡುವೆ ಇರುವಂಥ ಬಾಂಡ್ ಏನಿದೆ, ಸೊ ಇದು ಬ್ರೇಕ್ ಆಗುತ್ತೆ. ಸೊ ಆಗ ನಮಗೆ ಬರುವಂಥ ಕಾಂಪೌಂಡು, ಸೊ ಅದ್ರ ಜೊತೆಗೆ ಒಂದು X- ಬರುತ್ತೆ. ಸೊ ರಿಮೂವ್ ಆಗುತ್ತೆ ಹ್ಯಾಲೋಜನ್. ನೆಕ್ಸ್ಟ್ ಒನ್, ಆಂಬಿಡೆಂಟ್ ನ್ಯೂಕ್ಲಿಯೋಫೈಲ್ಸ್. ಸಮ್ ಆಫ್ ದ ನ್ಯೂಕ್ಲಿಯೋಫೈಲ್ಸ್ ಪೊಸೆಸ್ 2 ನ್ಯೂಕ್ಲಿಯೋಫಿಲಿಕ್ ಸೆಂಟರ್ಸ್ ಆರ್ ಕಾಲ್ಡ್ ಆಂಬಿಡೆಂಟ್ ನ್ಯೂಕ್ಲಿಯೋಫೈಲ್ಸ್. ಸೊ ಸಮ್ ಆಫ್ ದ ನ್ಯೂಕ್ಲಿಯೋಫೈಲ್ಸ್ ಇದೆ, ಅದಕ್ಕೆ 2 ನ್ಯೂಕ್ಲಿಯೋಫಿಲಿಕ್ ಸೆಂಟರ್ಸ್ ಇರುತ್ತೆ. ಸೊ ಅಂಥ ನ್ಯೂಕ್ಲಿಯೋಫೈಲ್ನ ಆಂಬಿಡೆಂಟ್ ನ್ಯೂಕ್ಲಿಯೋಫೈಲ್ಸ್ ಅಂತ ಕರೀತಾರೆ. ಸೊ ಅದಕ್ಕೊಂದು 2 ಎಕ್ಸಾಂಪಲ್ ಅಂತ ನೋಡೋದಾದರೆ ಸಯನೈಡ್ಸ್ ಆ್ಯಂಡ್ ನೈಟ್ರೈಡ್ಸ್. ಸೊ ಸೈನೈಡ್ಸಲ್ಲಿ ನೋಡಿ, ಸೊ ಸೈನೈಡ್ಸ್ ಅಂದರೆ ನಿಮ್ಗೆ ಗೊತ್ತಿದೆ, ದಟ್ ಈಸ್ C≡N, ಹೌದಾ. ಸೊ ಇಲ್ಲೇನಾಗುತ್ತೆ, ಸೈನೈಡ್ಸಲ್ಲಿ ಎರಡು ರೀತಿಯಾಗಿ ಲಿಂಕ್ ಆಗುತ್ತೆ, ಬಾಂಡ್ ಆಗುತ್ತೆ. ಸೊ ಒಂದು ಲಿಂಕಿಂಗ್ ಥ್ರೂ ಕಾರ್ಬನ್ ಆಟಮ್. ಸೊ ಕಾರ್ಬನ್ ಆಟಮ್ ಮೂಲಕ ಬಾಂಡ್ ಆದರೆ ಅಂತಹ ಕಾಂಪೌಂಡ್ಸ್ಗಳನ್ನ ಆಲ್ಕೈಲ್ ಸೈನೈಡ್ಸ್ ಅಂತ ಕರೀತಾರೆ. ಅದೇ ಏನಾದರೂ ನೈಟ್ರೋಜನ್ ಆಟಮ್ ಮೂಲಕ ಲಿಂಕ್ ಆದರೆ ಅದನ್ನು ಐಸೋಸೈನೈಡ್ಸ್ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಒನ್ ಈಸ್ ನೈಟ್ರೈಡ್ಸ್. ಸೊ ನೈಟ್ರೈಡ್ಸ್ ನೋಡ್ಬೋದು, ದಟ್ ಈಸ್ ಲಿಂಕಿಂಗ್ ಥ್ರೂ ಆಕ್ಸಿಜನ್. ಸೊ ಆಕ್ಸಿಜನ್ ಮೂಲಕ. ಸೊ ನೆಕ್ಸ್ಟ್ ಒನ್ ಈಸ್ ನೈಟ್ರೈಡ್ಸ್. ಸೊ ನೆಕ್ಸ್ಟ್ ಒನ್ ಈಸ್ ನೈಟ್ರೈಡ್ಸ್. ಸೊ ನೈಟ್ರೈಡ್ಸ್ ನಿಮ್ಗೆ ಗೊತ್ತಿದೆ ONO. ಸೊ ಇಲ್ಲಿ ಆಕ್ಸಿಜನ್ ಮತ್ತು ನೈಟ್ರೋಜನ್ ಆಟಮ್ಸ್ ಇದೆ. ಆಕ್ಸಿಜನ್ ಮೂಲಕ ಲಿಂಕ್ ಆದರೆ ಅಂತಹ ಕಾಂಪೌಂಡ್ಸ್ಗಳನ್ನ ಆಲ್ಕೈಲ್ ನೈಟ್ರೈಡ್ಸ್ ಅಂತ ಹೇಳ್ತಾರೆ. ಅದೇ ನೈಟ್ರೋಜನ್ ಮೂಲಕ ಲಿಂಕ್ ಆದರೆ ಅದನ್ನು ನೈಟ್ರೋ ಆಲ್ಕೇನ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಒನ್ ಈಸ್ ಮೆಕ್ಯಾನಿಸಮ್ ಆಫ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಅದರಲ್ಲಿ ಫಸ್ಟ್ ಒನ್ SN2 ಮೆಕ್ಯಾನಿಸಮ್. ಸೊ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಸಬ್ಸ್ಟಿಟ್ಯೂಷನ್ ನ್ಯೂಕ್ಲಿಯೋಫಿಲಿಕ್ ಬೈಮಾಲಿಕ್ಯುಲರ್. ಸೊ ನೆಕ್ಸ್ಟ್ ಒನ್ ಈಸ್ SN1 ಮೆಕ್ಯಾನಿಸಮ್. ಸೊ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಸಬ್ಸ್ಟಿಟ್ಯೂಷನ್ ನ್ಯೂಕ್ಲಿಯೋಫಿಲಿಕ್ ಯೂನಿಮಾಲಿಕ್ಯುಲರ್. SN1, SN2. ಸೊ ನಿಮ್ಮ ಎಕ್ಸಾಮಲ್ಲಿ ತುಂಬಾ ಇಂಪಾರ್ಟೆಂಟ್. ಈ 2 ಕ್ವೆಶನ್ಸಲ್ಲಿ ಒಂದು ಕ್ವೆಶನ್ ಬಂದೇ ಬರುತ್ತೆ. ಓಕೆ, ಫಸ್ಟ್ ಒನ್ ನೋಡೋಣ. SN2 ಮೆಕ್ಯಾನಿಸಮ್ ಅಂದರೆ ಏನು, ಸಬ್ಸ್ಟಿಟ್ಯೂಷನ್ ನ್ಯೂಕ್ಲಿಯೋಫಿಲಿಕ್ ಬೈಮಾಲಿಕ್ಯುಲರ್. ಸೊ ಇಲ್ಲಿ ರಿಯಾಕ್ಷನ್ ಯಾವುದ್ರ ನಡುವೆ ಆಗುತ್ತೆ, ಇಟ್ ಇಸ್ ಅ ರಿಯಾಕ್ಷನ್ ಬಿಟ್ವೀನ್ ಮೀಥೈಲ್ ಕ್ಲೋರೈಡ್ ಆ್ಯಂಡ್ ಹೈಡ್ರಾಕ್ಸೈಡ್ ಅಯಾನ್. ಸೊ ಇಲ್ಲಿ ರಿಯಾಕ್ಷನ್ ಆಗ್ತಿರುವಂಥದ್ದು ಮೀಥೈಲ್ ಕ್ಲೋರೈಡ್ ಮತ್ತು ಹೈಡ್ರಾಕ್ಸೈಡ್ ಅಯಾನ್ನ ನಡುವೆ. ಸೊ ಇಲ್ಲಿ ನ್ಯೂಕ್ಲಿಯೋಫೈಲ್ ಯಾವುದು, ಹೈಡ್ರಾಕ್ಸೈಡ್ ಅಯಾನ್. ಸೊ ಆಗ ನಮಗೆ ಪ್ರಾಡಕ್ಟ್ ಏನು ಬರುತ್ತೆ, ಮೆಥನಾಲ್ ಆ್ಯಂಡ್ ಕ್ಲೋರೈಡ್ ಅಯಾನ್. ಓಕೆ, ಸೊ ಇಲ್ಲಿ ನೋಡಿ, ಇಟ್ ಫಾಲೋಸ್ ಸೆಕೆಂಡ್ ಆರ್ಡರ್ ಕೈನೆಟಿಕ್ಸ್. ಇದು ಸೆಕೆಂಡ್ ಆರ್ಡರ್ ಕೈನೆಟಿಕ್ಸ್ನ ಫಾಲೋ ಮಾಡುತ್ತೆ. ಸೊ ಯಾಕೆ, ಹಿಯರ್ ದ ರೇಟ್ ಡಿಪೆಂಡ್ಸ್ ಆನ್ ದ ಕಾನ್ಸಂಟ್ರೇಷನ್ ಆಫ್ ಬೋತ್ ದ ರಿಯಾಕ್ಟೆಂಟ್ಸ್. ಸೊ ರಿಯಾಕ್ಟೆಂಟ್ಸ್ ಯಾವುದಿದೆ, ಸೊ ಆ 2 ರಿಯಾಕ್ಟೆಂಟ್ಸ್ಗಳ ಕಾನ್ಸಂಟ್ರೇಷನ್ ಮೇಲೆ ರೇಟ್ ಡಿಪೆಂಡ್ ಆಗಿರೋದ್ರಿಂದ ಸೊ ಇದು ಸೆಕೆಂಡ್ ಆರ್ಡರ್ ಕೈನೆಟಿಕ್ಸ್ನ ಫಾಲೋ ಮಾಡುತ್ತೆ. ಸೊ ನೀವು ಇಲ್ಲಿ ರಿಯಾಕ್ಷನ್ ನೋಡ್ತಿರ್ಬೋದು. ಸೊ ಇಲ್ಲಿ ಹೈಡ್ರಾಕ್ಸೈಡ್ ಅಯಾನು ಈ ಮೀಥೈಲ್ ಕ್ಲೋರೈಡಲ್ಲಿ ಇರುವಂತಹ ಕಾರ್ಬನ್ ಆಟಮ್ನ ಅಟ್ಯಾಕ್ ಮಾಡುತ್ತೆ. ಸೊ ಆಗ ಒಂದು ಇಂಟರ್ಮೀಡಿಯೇಟ್ ಕಾಂಪೌಂಡ್ ಫಾರ್ಮ್ ಆಗುತ್ತೆ. ಫರ್ದರ್ ಈ CCl ಬಾಂಡ್ ಬ್ರೇಕ್ ಆಗಿ ನಮಗೆ ಮೆಥನಾಲ್ ಆ್ಯಂಡ್ ಕ್ಲೋರೈಡ್ ಅಯಾನ್ ಸಿಗುತ್ತೆ. ಸೊ ನೆಕ್ಸ್ಟ್ ಇಸ್ ಆರ್ಡರ್ ಆಫ್ ರಿಯಾಕ್ಟಿವಿಟಿ. ಸೊ ಆರ್ಡರ್ ಆಫ್ ರಿಯಾಕ್ಟಿವಿಟಿ ನೋಡೋದಾದರೆ ಪ್ರೈಮರಿ ಹ್ಯಾಲೈಡ್ಸ್ ಇಸ್ ಗ್ರೇಟರ್ ದ್ಯಾನ್ ಸೆಕೆಂಡರಿ ಹ್ಯಾಲೈಡ್ ವಿಚ್ ಇಸ್ ಗ್ರೇಟರ್ ದ್ಯಾನ್ ಟರ್ಷರಿ ಹ್ಯಾಲೈಡ್. ಸೊ ರಿಯಾಕ್ಟಿವಿಟಿಯಲ್ಲಿ ಜಾಸ್ತಿ ಇರೋದು ಪ್ರೈಮರಿ ಹ್ಯಾಲೈಡ್ಸಲ್ಲಿ, ಕಡಿಮೆ ಇರೋದು ಟರ್ಷರಿ ಹ್ಯಾಲೈಡ್ಸಲ್ಲಿ. ಯಾಕೆ, ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಬಲ್ಕಿ ಗ್ರೂಪ್. ಸೊ ಬಲ್ಕಿ ಗ್ರೂಪ್ಸ್ ಇರೋದ್ರಿಂದ ಸ್ಟಿಯರಿಕ್ ಹಿಂಡ್ರೆನ್ಸ್ ಆಗುತ್ತೆ. ಓಕೆ, ಆಗ ರಿಯಾಕ್ಟಿವಿಟಿ ಕಮ್ಮಿ ಆಗುತ್ತೆ. ಸೊ ಟರ್ಷರಿ ಹ್ಯಾಲೈಡ್ಸಲ್ಲಿ ರಿಯಾಕ್ಟಿವಿಟಿ ಕಮ್ಮಿ ಇದೆ. ಇದಿಷ್ಟು ಕೂಡ SN2 ಮೆಕ್ಯಾನಿಸಮ್, ದಟ್ ಈಸ್ ಸಬ್ಸ್ಟಿಟ್ಯೂಷನ್ ನ್ಯೂಕ್ಲಿಯೋಫಿಲಿಕ್ ಬೈಮಾಲಿಕ್ಯುಲರ್. ನೆಕ್ಸ್ಟ್ ಒನ್ SN1 ಮೆಕ್ಯಾನಿಸಮ್. ಸೊ ಇಲ್ಲೇನಾಗುತ್ತೆ, ರಿಯಾಕ್ಷನ್ ಬಿಟ್ವೀನ್ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಆ್ಯಂಡ್ ಹೈಡ್ರಾಕ್ಸೈಡ್ ಅಯಾನ್ ಈಲ್ಡ್ಸ್ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್. ಸೊ ಇಲ್ಲಿ ರಿಯಾಕ್ಟೆಂಟ್ಸ್ ಯಾವುದು, ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಆ್ಯಂಡ್ ಹೈಡ್ರಾಕ್ಸೈಡ್ ಅಯಾನ್. ಸೊ ಆಗ ಬರುವಂತಹ ಪ್ರಾಡಕ್ಟು ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್.
ಸೊ ಇದು ಫಸ್ಟ್ ಆರ್ಡರ್ ಕೈನೆಟಿಕ್ಸ್ನ ಫಾಲೋ ಮಾಡುತ್ತೆ. ಯಾಕೆ? ದ ರೇಟ್ ಡಿಪೆಂಡ್ಸ್ ಆನ್ ದ ಕಾನ್ಸಂಟ್ರೇಷನ್ ಆಫ್ ಓನ್ಲಿ ಒನ್ ರಿಯಾಕ್ಟೆಂಟ್ ವಿಚ್ ಇಸ್ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್. ಸೊ ಇಲ್ಲಿ ರೇಟ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ? ದ ಕಾನ್ಸಂಟ್ರೇಷನ್ ಆಫ್ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್. ಓಕೆ, ದಟ್ ಈಸ್ ವೈ ಇಟ್ ಫಾಲೋಸ್ ಫಸ್ಟ್ ಆರ್ಡರ್ ಕೈನೆಟಿಕ್ಸ್. ಸೊ ರಿಯಾಕ್ಷನ್ ನೋಡ್ತಿದ್ದೀರಾ, ಟರ್ಷರಿ ಬ್ಯೂಟೈಲ್ ಬ್ರೋಮೈಡು ಹೈಡ್ರಾಕ್ಸೈಡ್ ಅಯಾನ್ ಜೊತೆಗೆ ರಿಯಾಕ್ಟ್ ಆಗ್ತಿದೆ. ಆಗ ಬರುವಂತಹ ಕಾಂಪೌಂಡು ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಪ್ಲಸ್ Br-. ಓಕೆ, ಸೊ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ನ 2-ಬ್ರೋಮೋ 2-ಮಿಥೈಲ್ ಪ್ರೋಪೇನ್ ಅಂತಲೂ ಹೇಳ್ತಾರೆ. ಆ್ಯಂಡ್ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ನ 2-ಮಿಥೈಲ್ ಪ್ರೋಪೇನ್ 2-ಆಲ್ ಅಂತಲೂ ಕೂಡ ಕರೀತಾರೆ. ಸೊ ಇದು 2 ಸ್ಟೆಪ್ಪಲ್ಲಿ ಆಗುತ್ತೆ. ಸೊ ಫಸ್ಟ್ ಸ್ಟೆಪ್ ನೋಡಿ, ದ ಪೋಲರೈಸ್ಡ್ CBr ಬಾಂಡ್ ಅಂಡರ್ಗೋ ಸ್ಲೋ ಕ್ಲೀವೇಜ್ ಟು ಪ್ರೊಡ್ಯೂಸ್ ಎ ಕಾರ್ಬೋಕ್ಯಾಟಯಾನ್ ಆ್ಯಂಡ್ ಎ ಬ್ರೋಮೈಡ್ ಅಯಾನ್. ಸೊ ಇಲ್ಲಿ CBr ಬಾಂಡ್ ಏನಿದೆ ಸೊ ಅದು ಬ್ರೇಕ್ ಆಗುತ್ತೆ. ಸೊ ಬ್ರೇಕ್ ಆದಾಗ ನಮಗೆ ಒಂದು ಕಾರ್ಬೋಕ್ಯಾಟಯಾನ್ ಫಾರ್ಮ್ ಆಗುತ್ತೆ ಮತ್ತು ಬ್ರೋಮೈಡ್ ಅಯಾನ್. ಸೊ ಇಲ್ಲಿ ರಿಯಾಕ್ಷನ್ ನೋಡ್ತಿದ್ದೀರಾ, ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಇದೆ. ಸೊ ಯಾವಾಗ CBr ಬಾಂಡ್ ಬ್ರೇಕ್ ಆಗುತ್ತೆ ಹಾಗೆ ನಮಗೆ ಬರುವಂಥದ್ದು ಕಾರ್ಬೋಕ್ಯಾಟಯಾನ್. ಸೊ ಇಲ್ಲಿ ನೋಡಿ, ಕಾರ್ಬನ್ಗೆ ಪಾಸಿಟಿವ್ ಚಾರ್ಜ್ ಇದೆ. ಸೊ ಇದನ್ನು ಕಾರ್ಬೋಕ್ಯಾಟಯಾನ್ ಅಂತ ಕರಿತೀವಿ. ಅದ್ರ ಜೊತೆಗೆ ಬ್ರೋಮೈಡ್ ಅಯಾನ್. ಸೊ ನೆಕ್ಸ್ಟ್ ಸ್ಟೆಪ್ 2. ಸ್ಟೆಪ್ 2 ಅಲ್ಲಿ ಏನಾಗುತ್ತೆ? ದ ಕಾರ್ಬೋಕ್ಯಾಟಯಾನ್ ಫಾರ್ಮ್ಡ್ ಇನ್ ದ ಫಸ್ಟ್ ಸ್ಟೆಪ್ ಈಸ್ ದೆನ್ ಅಟ್ಯಾಕ್ಡ್ ಬೈ ನ್ಯೂಕ್ಲಿಯೋಫೈಲ್ ಟು ಕಂಪ್ಲೀಟ್ ದ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಏನು ಫಸ್ಟ್ ಸ್ಟೆಪ್ಪಲ್ಲಿ ಕಾರ್ಬೋಕ್ಯಾಟಯಾನ್ ಫಾರ್ಮ್ ಆಗಿದೆ ಸೊ ಅದು ನ್ಯೂಕ್ಲಿಯೋಫೈಲಿಂದ ಅಟ್ಯಾಕ್ ಆಗುತ್ತೆ. ಆಗೇನಾಗುತ್ತೆ? ನಮಗೆ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಸಿಗುತ್ತೆ. ಓಕೆ, ರಿಯಾಕ್ಷನ್ ನೋಡ್ತಿರ್ಬೋದು, ಕಾರ್ಬೋಕ್ಯಾಟಯಾನ್ ಇದೆ. ಸೊ ಅದನ್ನು ಹೈಡ್ರಾಕ್ಸೈಡ್ ಅಯಾನ್ ಯಾವಾಗ ಅಟ್ಯಾಕ್ ಮಾಡುತ್ತೆ ನಮಗೆ ಒಂದು ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಸಿಗುತ್ತೆ. ಸೊ ಇಲ್ಲಿ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಹೇಗಿದೆ? ಟರ್ಷರಿ ಹ್ಯಾಲೈಡ್ಸ್ ಗ್ರೇಟರ್ ದ್ಯಾನ್ ಸೆಕೆಂಡರಿ ಹ್ಯಾಲೈಡ್ಸ್ ಗ್ರೇಟರ್ ದ್ಯಾನ್ ಪ್ರೈಮರಿ ಹ್ಯಾಲೈಡ್. ಸೊ ಇಲ್ಲಿ ಟರ್ಷರಿ ಹ್ಯಾಲೈಡ್ಸಲ್ಲಿ ರಿಯಾಕ್ಟಿವಿಟಿ ಜಾಸ್ತಿ ಇದೆ ಆ್ಯಂಡ್ ಕಡಿಮೆ ಇರುವಂಥದ್ದು ಪ್ರೈಮರಿ ಹ್ಯಾಲೈಡ್ಸಲ್ಲಿ. ಸೊ ಯಾಕಿದು? ಬಿಕಾಸ್ ಗ್ರೇಟರ್ ದ ಸ್ಟೆಬಿಲಿಟಿ ಆಫ್ ಕಾರ್ಬೋಕ್ಯಾಟಯಾನ್ ಗ್ರೇಟರ್ ವಿಲ್ ಬಿ ದ ಫಾರ್ಮೇಷನ್ ಫ್ರಮ್ ಆಲ್ಕೈಲ್ ಹ್ಯಾಲೈಡ್ ಆ್ಯಂಡ್ ಫಾಸ್ಟರ್ ದ ರೇಟ್ ಆಫ್ ರಿಯಾಕ್ಷನ್. ಸೊ ಯಾವಾಗ ಕಾರ್ಬೋಕ್ಯಾಟಯಾನ್ ಸ್ಟೆಬಿಲಿಟಿ ಜಾಸ್ತಿ ಆಗುತ್ತೆ ಆಗೇನಾಗುತ್ತೆ? ಫಾರ್ಮೇಷನ್ ಫ್ರಮ್ ಆಲ್ಕೈಲ್ ಹ್ಯಾಲೈಡ್ ಕೂಡ ಜಾಸ್ತಿ ಆಗುತ್ತೆ ಆ್ಯಂಡ್ ರೇಟ್ ಆಫ್ ರಿಯಾಕ್ಷನ್ ಕೂಡ ಫಾಸ್ಟರ್ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ. ಇದೇ ಥರ ವೀಡಿಯೋಗಳನ್ನು ನೋಡೋದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿ.